ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕತ್ತಿ ಯತ್ನಾಳ್ ಮತ್ತು ಹಿರಣ್ ಕಡಾಡಿ ಅವರು ಏನ್ ಮಾತಾಡಿದಾರೆ ಅದನ್ನು ಕೇಳ್ಕೊಳ್ಳೋಣ. ಮಾರ್ಗದರ್ಶನವೂ ಮಾಡ್ತಿದ್ರು, ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ರು. ಈ ರೀತಿ ತಮ್ಮ ಜೊತೆ ಇರುವಂತವರ ಜೊತೆಗೆ ನೇತೃತ್ವವನ್ನು ಬೆಳೆಸ್ತಕ್ಕಂಥ ಕೆಲಸ ಕೂಡ ಅವ್ರು ಮಾಡಿದ್ರು. ಮತ್ತು ಕೇವಲ ಅಷ್ಟೇ ಅಲ್ಲ, ಅನೇಕ ಮುಖಂಡರ ಜೊತೆ ಬಹಳ ಒಡನಾಟ ಇತ್ತು ಅವ್ರಿಗೆ. ಡೆವಲಪ್ಮೆಂಟ್ ಕಾರ್ಯ ನಾನು ನೋಡ್ತೀನಿ, ಅವ್ರನ್ನ ನಿರಂತರವಾಗಿ ಡೆವಲಪ್ಮೆಂಟ್ ಕಾರ್ಯದ ಬಗ್ಗೆ ಕಳಕಳಿ ಇರ್ತಿತ್ತು ಅವ್ರಿಗೆ. ಈ ರಸ್ತೆ ನೀರು ಅದು ಇದು ಬಂದ್ರ ರಮೇಶನ ಕತ್ತಿಗಳವ್ರವ್ರು ಅಲ್ಲಿ ಹೋಗ್ರಿ ಯಾವ್ಯಾವ ನೋಡ್ರಿ ಅಂತೇಳಿ ಅವ್ರ ಜವಾಬ್ದಾರಿ ಕ್ಷೇತ್ರದ ಡೆವಲಪ್ಮೆಂಟ್ ಅಂತೇಳಿ. ಅದ್ರ ದೊಡ್ಡ ಪ್ರಾಜೆಕ್ಟ್ ಏನ್ರಿ ಇದ್ರೆ ಅದನ್ನ ನಾನ ಮಾಡ್ತೇನೆ ಅಂತ ಹೇಳಿ ನಾನೊಂದು 10 ಸಲ ಬಹುಶಃ ಯಾವುದಿದು ಹಿಡ್ಕಲ್ ಜಲಾಶಯದ ಹತ್ರ ಕರ್ಕೊಂಡು ಹೋಗಿದ್ರು. ನೋಡ್ ಕಡಾಡಿ ಅವರ, ಈಗ ನಮ್ಮ ಜನ ಮೈಸೂರದ ಬೃಂದಾವನ ನೋಡಕ್ ಹೋಗಕ್ ಸಾಧ್ಯ ಇಲ್ಲ. ನಮ್ಮ ಜನ ಮೈಸೂರು ಬೃಂದಾವನದ ಮಾದರಿ ಒಳಗ ಗಾರ್ಡನ್ ಇಲ್ಲೇ ನೋಡ್ಬೇಕು. ನಮ್ಮ ಜನ ಡ್ಯಾಮಿನ ಹಿನ್ನೀರೊಳಗೆ ಬೋಟ್ನೊಳಗೆ ಓಡಾಡಿ ಬರ್ಬೇಕು. ನಮ್ಮ ಜನ, ನಮ್ಮ ರೈತರು ಓಡಾಡ್ಬೇಕಲ್ಲಿ ಅಂತ ಹೇಳಿ ಒಂದು 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಅಲ್ಲಿ ಮಾಡಿರುವಂಥದ್ದನ್ನು ಕೂಡ ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಈ ರೀತಿ ಅಭಿವೃದ್ಧಿ ಪರವಾದಂಥ ಅವ್ರ ಚಿಂತನೆ ಇರಬಹುದು, ಸ್ನೇಹಿತರ ಜೊತೆ ಅವರು ಇರತಕ್ಕಂಥ ಒಡನಾಟ ಇರಬಹುದು, ತಮ್ಮ ಜೊತೆಗಿರ್ತಕ್ಕಂಥ ಅವ್ರನ್ನ ಬೆಳೆಸ್ತಕ್ಕಂಥ ದಾಡಿಸಿತನ ಇರಬಹುದು, ಕೃಷಿಕ ಇರಬಹುದು, ಕುಟುಂಬ ಜೊತೆ ಇರತಕ್ಕಂಥ ಒಡನಾಟ ಇರಬಹುದು. ನಾವು ಯಾವ್ದು ಹೇಳಿದ್ರು ಕಡಿಮೆ, ಅವರ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ನಾನು ಪ್ರಾರಂಭದೊಳಗೆ ಹೇಳಿದೆ. ಆದ್ರೆ ಒಂದು ಮಾತು ನನಗೆ ನೆನಪಾಗ್ತದೆ, ಯಾರಿಗೆ ಭಕ್ತಿ ಇರ್ತಕ್ಕಂಥ ಶಕ್ತಿ ಅದ ಅದು ಉಪಯೋಗ ಬರ್ತದೆ. ಕ್ಷೇತ್ರದ ಜನರ ಮೇಲೆ, ಜೊತೆಗೆ ಇರ್ತಕ್ಕಂಥವ್ರ ಮೇಲೆ ಭಕ್ತಿ ಇಟ್ಕೊಂಡು ಕೆಲಸ ಅಂದ್ರೆ ಭಕ್ತಿ ಇರುವ ಶಕ್ತಿ ಅದು ಉಪಯೋಗ ಬರ್ತದೆ. ಅದ್ರ ಕೆಲವು ಶಕ್ತಿ ಹೆಂಗಾಗ್ಯಾವ ಅಂದ್ರೆ ಭಕ್ತಿ ಇಲ್ಲದ ಶಕ್ತಿ ಅದು ಅಪಾಯಕಾರಿ ಆಗ್ತದೆ. ಇವತ್ತು ಭಕ್ತಿ ಇಲ್ಲದ ಶಕ್ತಿನ ಭಾಳ ಆಗಿಬಿಟ್ಟದಾವ. ಹೀಗಾಗಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳ್ತಾ ನಾನು ಇಷ್ಟ ವಿನಂತಿ ಮಾಡುವಂಥದ್ದು, ಯಾವ ಉಮೇಶಣ್ಣ ಕತ್ತಿಯವರು ನಮ್ಮ ಜೊತೆಗೆ ಅವರ ದೈಹಿಕವಾಗಿ ಇಲ್ಲದಿದ್ರು ಅವರು ಮಾಡಿ ಹೋದಂಥ ಕೆಲಸಗಳು, ಅವ್ರು ನಡ್ಕೊಂಡಂಥ ರೀತಿ ರಿವಾಜುಗಳು ನಮ್ಮೆಲ್ಲರ ನಡುವೆ ಅದಾವೆ. ಹೀಗಾಗಿ ಆ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗ್ಯದ. ನಾನು ರಮೇಶಣ್ಣ ಕತ್ತಿಯವ್ರಿಗೆ ವಿನಂತಿಯನ್ನು ಮಾಡ್ತೀನಿ, ಈ ಕುಟುಂಬದ ಹಿರಿಯರಾಗಿ ಅವರಿದ್ದಾಗ ಅವರು ಭಾಳ ಜವಾಬ್ದಾರಿ ತಗೋತಿರ್ಲಿಲ್ಲ. ಅಂದ್ರೆ ಅಷ್ಟ ಕೆಲಸ ಮಾಡ್ತಿದ್ರು. ಏನಾರ ಭಾಳ ಡಿಸಿಷನ್ ಮಾಡಬೇಕಾಗಿತ್ತಂದ್ರೆ ಅಲ್ಲಿ ಉಮೇಶಣ್ಣನ ಕೇಳ್ರಿ ಅಂತ ಹೇಳ್ತಿದ್ರು. ಹೀಗಾಗಿ ಅವರು ಭಾಳ ನಿರಾಳವಾಗಿದ್ರು. ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ, ಇವತ್ತು ಈ ತಾಲೂಕು ಅಷ್ಟೇ ಅಲ್ಲ, ಈ ಜಿಲ್ಲೆಯ ನೇತೃತ್ವವನ್ನು ಕೂಡ ವಹಿಸ್ಕೊಳ್ಬೇಕಾದಂಥ ಸಂದರ್ಭ ಬಂತಂದ್ರೆ ತಾವು ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಉಮೇಶಣ್ಣ ಕತ್ತಿಯವ್ರ ಮೇಲೆ ಇಟ್ಟಂತ ಪ್ರೀತಿಯ ಜನ ಇಡೀ ಜಿಲ್ಲೆಯಾದ್ಯಂತ ಅದಾರ. ಅದ್ರ ಉಪಯೋಗವನ್ನ ನಾವು ತಗೋಬೇಕಾಗ್ತದೆ, ಅವರಿಗೆ ನೇತೃತ್ವವನ್ನ ಕೊಡಬೇಕಾಗ್ತದೆ. ಭಗವಂತ ಸುದೈವದಿಂದ ನಿಮಗೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆರ್ಥಿಕವಾಗಿ ಶಕ್ತಿವಂತರದಿರಿ, ನೀವು ಅತ್ಯಂತ ಸಜ್ಜನ ರಾಜಕಾರಣಿ ಆಗಿದ್ದೀರಿ, ನಿಮ್ಗೆ ಭಗವಂತ ಎಲ್ಲ ವ್ಯವಸ್ಥೆ ಕೊಟ್ಟ, ಜನ ಬೆಂಬಲದ, ಒಳ್ಳೆಯ ಮಾತುಗಾರರಾಗಿದ್ದೀರಿ, ಅಧ್ಯಯನ ಮಾಡಿದಿರಿ. ನೀವು ರಾಜ್ಯಸಭೆ ಲೋಕಸಭೆಯ ಸದಸ್ಯರಾಗಿಯೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ರಾಜಕೀಯ ಕ್ಷೇತ್ರದೊಳಗ ಏರಿಳಿತಗಳು ಬಂದೇ ಬರ್ತಾವ. ಆ ಎಲ್ಲ ಏರಿಳಿತಗಳನ್ನ ಮೆಟ್ಟಿ ನಿಂತು ಮತ್ತೊಂದ್ಸಲ ಎದ್ದು ನಿಲ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಯಾವತ್ತಂದ್ರೆ ಉಮೇಶಣ್ಣ ಕತ್ತಿಯವರು ಯಾವತ್ತು ನಮ್ಮನ್ನು ಬಿಟ್ಟು ಹೋದ್ರಲ್ಲ, ನಾನು ಅದನ್ನು ಸಹ ಅವ್ರ ಜೊತೆಗೆ ಗಾಡಿಯೊಳಗೆ ಕುಂತಿದ್ದೆ. ಅವರ ಶವವನ್ನ ಅಂತಿಮ ಯಾತ್ರೆ ನಾವು ತಗೊಂಡು ಹೋಗ್ತಕ್ಕಂಥ ಸಂದರ್ಭದೊಳಗೆ ನಾನು ಗಾಡಿಯೊಳಗೆ ಕೂತಿದ್ದು. ನಾನು ನೆನಪು ಮಾಡ್ತೀನಿ ಉಮೇಶಣ್ಣ ಅವ್ರಿಗೆ, ರಮೇಶಣ್ಣ ಅವ್ರಿಗೆ ನಾನು ನೆನಪು ಮಾಡಿದೆ. ಅವತ್ತು ನಮ್ಮೆಲ್ಲರಿಗೂ ಒಬ್ಬ ಮಾರ್ಗದರ್ಶಕ ಇದ್ರು, ಹಿರಿಯನ್ನ ಇದ್ರು. ನಿಮಗಂತೂ ಬಹಳ ಆತ್ಮೀಯವಾಗಿ ನೀವು ನಂಬಿದ್ರಿ, ನೀವು ಅವ್ರ ಮಾತಿಗೆ ಬಹಳ ಕಟ್ಟು ಬೀಳ್ತಿದ್ರಿ. ಆದ್ರೆ ವಿನಂತಿ ಅದ, ನೀವು ಇನ್ಮೇಲೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ, ಅದಕ್ಕೆ ನೀವು ಸಿದ್ಧರಾಗಿರ್ಬೇಕನ್ನುವಂಥ ಮಾತನ್ನು ಅವತ್ತ ನಾನು ಹೇಳಿದ್ದೆ. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ನಡು ಗ್ಯಾಪ್ ಆಯ್ತು. ಅವ್ರ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾವುದೋ ರೀತಿಯಿಂದ ಕುಂತರು. ಆ ಕುಂತಂಥ ಸಮಯ ಯಾವ ರೀತಿ ಬದಲಾವಣೆ ಆಯ್ತು ಅನ್ನೋದು ನಮ್ಮ ಕಣ್ಣೆದುರಿಗೆ ಅದ. ಹೀಗಾಗಿ ಇವತ್ತು ಇಡೀ ಜನರ ಕನಸೇನದ, ಉಮೇಶಣ್ಣ ಕತ್ತಿಯವ್ರ ಮೇಲೆ ಇಟ್ಟಂತ ಅಭಿಮಾನ ಏನದ, ಅಭಿಮಾನ ಕೇವಲ ಅಭಿಮಾನ ಆಗಿ ಮಾತಿನಲ್ಲೇ ಉಳಿಬಾರ್ದು, ಅದ ಕೃತಿಯೊಳಗೆ ಬರಬೇಕು. ಅದು ಜಿಲ್ಲೆಗೆ ನಿಮ್ಮ ನೇತೃತ್ವ ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಉಮೇಶಣ್ಣ ಕತ್ತಿಯವರು ನಮ್ಮ ಮಧ್ಯೆ ಇಲ್ಲದಿದ್ರು ಕೂಡ ಅವರ ಆತ್ಮ ನಮ್ಮನ್ನು ನೋಡ್ತಾ ಇದೆ, ನನ್ನ ಜನ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ನೆನಪಿಟ್ಟುಕೊಂಡು ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ಕೋರಬೇಕಾದ್ರೆ ಅವರಿಗೆ ನಾವು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೆಯೋಣ ಅಂತಕ್ಕಂಥ ಮಾತನ್ನು ಹೇಳಿ, ಉಮೇಶ್ ಯಾರು ನಮ್ಮ ಮಾಳಿ ಅವರು
ಒಂದು ಅತ್ಯುತ್ತಮವಾದಂಥ ಪುಸ್ತಕವನ್ನು ಕಟ್ಟಿಕೊಟ್ಟಿದ್ದಾರೆ. ಉಮೇಶ್ ಕತ್ತಿ ಅವ್ರನ್ನ ಕೇವಲ ಒಂದು ಪುಸ್ತಕದ ಕಟ್ಟಿಕೊಡ್ಲಾರದಂಥ ವ್ಯಕ್ತಿತ್ವ ಅವರು. ಅವ್ರ ಸರಳ ಒಂದ್ರ ಹೃದಯದೊಳಗೆ ಏನದ ಅದನ್ನು ಡೈರೆಕ್ಟ್ ಹೇಳುವಂಥವ್ರು. ಅವ್ರು ಯಾವುದೂ ಮುಚ್ಚಿಡುವಂಥದ್ದು ಅವ್ರ ಕಡೆ ಇದ್ದೇ ಇರಲಿಲ್ಲ. ಅದರಿಂದ ಭಾಳಷ್ಟು ಸಲ ತೊಂದರೆಗೂ ಒಳಗಾಗಿದ್ದಾರೆ. ನಾನು ಗಮನಿಸ್ತೀನಿ ಭಾಳಷ್ಟು ಸಲ ಯಾವ ಉತ್ತರ ಕರ್ನಾಟಕದ ಕೂಗಿ ಎದ್ದಾಗ ನಾನು ಅವ್ರ ಜೊತೆಗೆ ಇದ್ದೆ. ನಾನು ಕೇಳಿದೆ ಯಾಕೆ ಬೇಕು ನಿಮ್ಗೆ ಅಂತೇಳಿ. ಅವ್ರು ಹೇಳಿದರು, ಲೆಕ್ಕ ಕೊಟ್ಟರು ನನಗೆ, ಎಷ್ಟು ಲಕ್ಷ ಕಿಲೋಮೀಟರ್ ಓಡಾಡಿದ ಹಳಿ ಬಸ್ ನಮಗೆ ಕಳಿಸ್ತಾರ, ವಿದ್ಯುತ್ ಉತ್ಪಾದನೆ ನಾವು ಮಾಡ್ತೀವಿ, ನಾವು ಬೆಂಗಳೂರಿಗೆ ಕಳಿಸ್ತೀವಿ, ನಮ್ಮ ಜನ ರಾತ್ರಿ ನೀರು ಹಾಸ್ಬೇಕಾಗೈತಿ, ರಾತ್ರಿ ಕರೆಂಟ್ ಕೊಡ್ತಾರೆ ನಮಗೆಲ್ಲ. ಈ ರೀತಿ ಡೆವಲಪ್ಮೆಂಟ್ನೊಳಗೆ ಏನು ತಾರತಮ್ಯ ಆಗಿದೆ ಅನ್ನುವಂಥದ್ರ ಬಗ್ಗೆ ವಿವರಣೆಯನ್ನು ಅವ್ರು ಕೊಡ್ತಾ ಇದ್ರು. ಹೀಗಾಗಿ ಅವರ ಕನಸೇನದ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದು ಮಾಳಿಯವರ ಪುಸ್ತಕದಾಗ ಬರೆದಾರ. ಅವರಿಗೆ ಉತ್ತರ ಕರ್ನಾಟಕವನ್ನು ಒಡಿಬೇಕನ್ನುವಂಥ ಇಚ್ಛೆ ಇಲ್ಲದಿದ್ರು ಕೂಡ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಹೆಂಗೆ ವಂಚಿತ ಆಗೈತೆ ಅನ್ನೋದು ಸಾತ್ವಿಕ ಸಿಟ್ಟು ಅವರಲ್ಲಿತ್ತು. ಅದರಿಂದ ಆ ಮಾತು ಬರ್ತಿತ್ತು ಅನ್ನುವಂಥದ್ದು. ಅನೇಕ ಹೈಕಮಾಂಡ್ಗಳನ್ನು ಕೂಡ ಎದುರು ಹಾಕುವಂಥ ಸಂದರ್ಭ ಬಂತು ಆವತ್ತಿನ ದಿನದೊಳಗೆ. ನಾನು ಗಮನಿಸಿದ್ದೇನೆ ಅದನ್ನೆಲ್ಲ. ಅರೆ ಇವು ಯಾವುದು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇದ್ದಂಥ ಸಂದರ್ಭದಲ್ಲಿ ಯಾರಿಗೆ ಕಾರದ, ಯಾರಿಗೆ ನೌಕರಿ ಮಾಡ್ತಾರ ಅವರಿಗೆ BPL ಕಾರ್ಡ್ ಕೊಡೋದು ಬೇಡ ಅಂತೇಳಿ ಒಂದು ನಿರ್ಣಯ ತಗೊಂಡ್ರು. ಅದಕ್ಕೂ ಸಾಕಷ್ಟು ವಿರೋಧ ಆಯ್ತು. ಆದರೆ ದಾಡ್ಸಿತನದಿಂದ ನಿರ್ಣಯವನ್ನು ಜಾರಿ ಮಾಡುವಂಥ ಅವ್ರ ಕೆಲಸವನ್ನು ಮಾಡಿದರು. ಹೀಗಾಗಿ ಉಮೇಶ್ ಕತ್ತಿ ಅವರು ಏನು ಮಾತಾಡ್ತಿದ್ರು ಅದನ್ನು ಮಾಡ್ತಾ ಇದ್ರು. ಮತ್ತು ಒಳಗೊಂದು ಹೊರಗೊಂದು ಇರಲಿಲ್ಲ ಅವ್ರಿಗೆ. ಆದರೆ ಇವತ್ತು ಒಳಗೊಂದು ಬೇರೆ ಹೊರಗೊಂದು ಬೇರೆನೇ ಆಗಿದೆ ರಾಜಕಾರಣ. ಅವ್ರ ತಲೆಯಾಗ ಹಂಗೆ ಇರಲಿಲ್ಲ. ಒಳಗೂ ಅದೇ ಇತ್ತು, ಹೊರಗೂ ಅದೇ ಇತ್ತು. ಹೀಗಾಗಿ ಅವ್ರನ್ನ ಕಟ್ಟಿಕೊಡ್ತಕ್ಕಂಥ ಪುಸ್ತಕವನ್ನು, ಉತ್ತರ ಕರ್ನಾಟಕದ ಕನಸುಗಾರ ಉಮೇಶ್ ಕತ್ತಿ ಅನ್ನುವಂಥ ಪುಸ್ತಕವನ್ನು ಇವತ್ತೆಲ್ಲರೂ ನಮ್ಮ ಬಿಡುಗಡೆ ಮಾಡಿದ್ದಾರೆ. ಮತ್ತೊಂದು ಸಲ ನಾವು ಅದನ್ನು ಓದುವ ಮೂಲಕ ಮತ್ತು ಆ ವಿಚಾರಗಳನ್ನು ಜಾರಿಗೆ ತರುವ ಮೂಲಕ ಅವರಿಗೆ ನಾವು ನೆಮ್ಮದಿಯನ್ನು, ಶಾಂತಿಯನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ ಇಲ್ಲಿ ಕರೆದು 4 ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಇನ್ನೊಂದು ನೆನಪು ಮಾಡ್ಕೋಬೇಕಾಗ್ತದೆ. ನಾನು ರಾಜ್ಯಸಭಾ ಸದಸ್ಯನಾದಂಥ ಸಂದರ್ಭದಲ್ಲಿ ಜಿಲ್ಲೆಯೊಳಗೆ ಭಾಳ ದೊಡ್ಡ ಕಾಂಪಿಟೇಷನ್ ಇತ್ತು. ರಮೇಶಣ್ಣ ಕತ್ತಿ ಅವರು ಟಿಕೆಟ್ ಕೇಳ್ತಾ ಇದ್ರು, ನಮ್ಮ ಜಿಲ್ಲೆಯ ಹಿರಿಯ ನೇತಾರರಾದಂಥ ಪ್ರಭಾಕರ್ ಕೋರೆ ಅವರು ಟಿಕೆಟ್ ಕೇಳ್ತಾ ಇದ್ರು. ಆಕಸ್ಮಿಕ ನನಗೆ ಟಿಕೆಟ್ ಕೊಟ್ಟರು ಪಾರ್ಟಿಯವರು. ನನಗನಿಸ್ತು, ನಾನು ಕೇಳೇ ಇರಲಿಲ್ಲ, ನನಗೆ ಕೊಟ್ಟರು, ನಾನು ಅವ್ರ ಜೊತೆಗೆ ಇದ್ದೆ, ಅವ್ರೇನು ತಪ್ಪು ತಿಳ್ಕೊತಾರೇನೋ, ನಾನೇನೋ ಟಿಕೆಟ್ ಸಲುವಾಗಿ ಲಾಬಿ ಮಾಡಿದ್ದೀನಿ ಅಂತೇಳಿ ತಪ್ಪು ತಿಳ್ಕೊತಾರೇನೋ ಅಂತ ನನ್ನ ಮನುಷ್ಯನಾಗ. ಆದ್ರೆ ಉಮೇಶನ ಕತ್ತಿಯವ್ರ ಫೋನ್ ಬಂತು, ರಮೇಶನ ಕತ್ತಿಯವ್ರದ್ದು ಫೋನ್ ಬಂತು. ಕಂಗ್ರ್ಯಾಚುಲೇಷನ್ ಹೇಳ್ರಿ, ಅಭಿನಂದನೆ ಹೇಳ್ರಿ. ಹೇಳಿ ಏನು ಹೇಳ್ರಿ ಅಂದ್ರೆ, ನಮ್ಮ ಜಿಲ್ಲೆಗೆ ಸಿಕ್ಕದ, ನಮ್ಮವ್ಗ ಸಿಕ್ಕದ, ನಾನು ಭಾಳ ಅಭಿಮಾನ ಪಡ್ತೀನಿ, ನಾವು ಬೆಂಗಳೂರಾಗದು, ನಿನಗೆ ಗಾಡಿ ಎಷ್ಟು ಬೇಕು, ಎಷ್ಟು ಜನ ಬರ್ತೀರಿ, ನಾವಿಲ್ಲೆಲ್ಲ ಪೇಪರ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀವಿ, ವಕೀಲರದಾರ ಅಂತೇಳಿ ಉಮೇಶನ ರಮೇಶನ ನನ್ನ ಜೋಡಿ ನಿಂತು ನಾಮಿನೇಷನ್ ಕೊಟ್ಟು ನನಗೆ ಬೆನ್ನು ತಟ್ಟುವಂಥ ಕೆಲಸ ಕೂಡ ಅವತ್ತು ಮಾಡಿದ್ರು ಅನ್ನುವಂಥದ್ದು ಕೂಡ ನಾನು ನೆನಪು ಮಾಡ್ಕೊಳ್ತೀನಿ. ಹೀಗಾಗಿ ನಾವು ಯಾರ್ಯಾರು ಅವರ ಉಪಯೋಗವನ್ನು ತೊಗೊಂಡಿದ್ದೀವಿ ಅವರೆಲ್ಲರೂ ನಾವು ಅವ್ರ ಸಲುವಾಗಿ ಏನಾದರೂ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತಿಯವ್ರಿಗೆ ಹೇಳ್ತೇನೆ. ನಮಸ್ಕಾರ. ಮುಖವಾಡವೇ ಇಲ್ಲದ ವ್ಯಕ್ತಿತ್ವಕ್ಕೆ ತೂಕದ ನುಡಿಗಳ ಮೂಲಕ ಗೌರವ ಸಮರ್ಪಿಸಿದಂಥ ಮಾನ್ಯರಿಗೆ ಧನ್ಯವಾದ ಸಮರ್ಪಿಸ್ತಾ, ಆತ್ಮೀಯರೇ, ಇದೀಗ ವೇದಿಕೆಗೆ ಆರುಷ್ ಪವನ್ ಕತ್ತಿಯವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ತಮ್ಮ ಪ್ರೀತಿಯ ಅಜ್ಜನ ಕುರಿತಾದಂತಹ ನುಡಿಗಳೊಂದಿಗೆ ಆರುಷ್ ಇವರು ವೇದಿಕೆಗೆ. ಎಲ್ಲರಿಗೂ ನಮಸ್ಕಾರ. ನಂದು ಹೆಸರು ಆರುಷ್ ಕತ್ತಿ. ನಾನು ಇವತ್ತು ನಂದು ಅಜ್ಜ ಬಗ್ಗೆ ಮಾತಾಡತ್ತಿದ್ದೀನಿ. ನನ್ನ ಅಜ್ಜ ಭಾಳ ಚಲೋ ಇದ್ದರು. ನಮಗೂ ಎಲ್ಲರಿಗೂ ಸೇಮ್ ಟ್ರೀಟ್ ಮಾಡ್ತಿದ್ರು. ನಮಗೆ ಹೇಳ್ತಿರ್ಕಿಲ್ಲ ನಾವು ಮಿನಿಸ್ಟರ್ ಮಕ್ಕಳಿದ್ದು ಹಾಗೆ ಹಿಂಗೆ ಅಂತ. ಎಲ್ಲರಿಗೂ ಸೇಮ್ ಟ್ರೀಟ್ ಮಾಡ್ತಿರು ಮತ್ತು ಯಾರಿಗೆ ನೋಡ್ತಿರು ಅವ್ರಿಗೂ ಸಿಟ್ಲೆ ಮಾತಾಡ್ತಿರ್ಕಿಲ್ಲ. ಅವ್ರಿಗೆಲ್ಲರಿಗೂ ಪ್ರೀತಿಲೇ ಮಾತಾಡಿಸ್ತಿರು. ನಮ್ಗೆಲ್ಲರಿಗೂ ಈಕ್ವಲ್ ಟ್ರೀಟ್ ಮಾಡ್ತಾರು. ಅವ್ರಿಗತ್ತೆ ನಾನು ದೊಡ್ಡವಾಗಿ ತೋರಿಸ್ತೇನೆ. ಈಗ ನಂದು ಅಜ್ಜ ರಮೇಶ್ ಕತ್ತಿ ಅವ್ರಿಗೆಲ್ಲಾರ್ದು ಪ್ರಾಬ್ಲಮ್ಸ್ ಯಾರು ಸಾಲ್ವ್ ಮಾಡ್ತಾರೋ ಅವ್ರಿಗತ್ತೆ ನಾನು ನಿಮ್ಮ ಎಲ್ಲಾರ್ದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೇನೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಧನ್ಯವಾದಗಳು. ನಿಜ ಈ ಮಧುರವಾದ ನುಡಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶಾಂಭವಿ ಪೃಥ್ವಿ ಕತ್ತಿಯವರು ಕೂಡ ಪ್ರತಿ ಅಜ್ಜನ ಕುರಿತಾಗಿ ತೊದಲು ನುಡಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಈ ಮಕ್ಕಳ ಪ್ರೀತಿಗೆ ಬರಲಿ ಚಪ್ಪಾಳೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.
My name is Shambhavi Prithvi Katti. My grandfather's name is Umesh Katti and Ramesh Katti. I am the granddaughter. Umesh Katti, my grandfather, was a very good person. Was the best person in the whole world. My grandfather taught me more lessons than everyone. He told me every time love others, help others and show kindness. He used to, whoever comes from factory, school or anyone, he used to treat them well and he used to solve their problem. Whoever asked him help, he used to help them. If he could not do that, he used to take some more time and complete it. My grandfather taught me a lesson. Every time help others. Every time don't tell bad words to others. My grandfather used to help this. This is our Katti family's culture. My father, my kaka, my dodappa, my ajja follows this. Dodappa, we all miss you. Dodappa, we'll all take your lessons. We'll take your lessons. We'll take your talks, and we'll take your memories in our hearts. And we will walk today and tomorrow like you. Dodappa, we don't know what will we become after we grow up. But I know we will become a good human being like you. Thank you. ಶ್ರೀ ಉಮೇಶಣ್ಣ ಕತ್ತಿಯವರು ಎಲ್ಲಿದ್ದಾರೆ ಅಂದರೆ ಈ ಮುದ್ದಾದ ಮಕ್ಕಳ ಭವಿಷ್ಯದಲ್ಲಿದ್ದಾರೆ. ಜೋರಾದ ಚಪ್ಪಾಳೆಗಳು ಬರಲಿ. ಧನ್ಯವಾದಗಳೊಂದಿಗೆ ಇದೀಗ ವಿಧಾನಸಭೆಯ ಮುಖ್ಯ ಸಚೇತಕರು ಮತ್ತು ಶಾಸಕರು ಶ್ರೀ ಅಶೋಕ್ ಪಟ್ಟಣ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಿಡೋಶಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಜಗದ್ಗುರು ಪಂಚಮಶಿವ ಲಿಂಗೇಶ್ವರ ಸ್ವಾಮಿಗಳ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಇನ್ನೆಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು, ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ಅಣ್ಣರಾದ ಪ್ರಕಾಶ್ ಬಾಬಣ್ಣ ಹುಕ್ಕೇರಿಯವರೇ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರೇ ಮತ್ತು ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿಯವರೇ ಮತ್ತು ಕೇಂದ್ರ ಸಚಿವರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಮತ್ತು ಶಾಸಕರಾದ ಅಭಯ್ ಪಾಟೀಲ್ ಅವರೇ, ಗಣೇಶ್ ಹುಕ್ಕೇರಿ ಅವರೇ, ದುರ್ಯಾದನ ಐವಳ್ ಅವರೇ ಮತ್ತು ಸಂಜಯ್ ಪಾಟೀಲ್ ಅವರೇ, ಶಿವಕುಮಾರ್ ಉದಾಸಿ ಅವರೇ ಮತ್ತು ಉಮೇಶ್ ಕತ್ತಿಯವರ ತಮ್ಮವರಾದ ರಮೇಶ್ ವಿಶ್ವನಾಥ್ ಕತ್ತಿಯವರೇ, ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿಯವರೇ ಮತ್ತು ನೆರೆದಿರ್ತಕ್ಕಂಥ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿರೇ ಮತ್ತು ಸ್ನೇಹಿತರೆ, ಈ ದಿನ ಈ ಕಾರ್ಯಕ್ರಮ ಇಷ್ಟು ಸೇರಿರೋ ಜನ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಅವ್ರು ಎಷ್ಟು ಜನಪ್ರಿಯ ಆಗಿದ್ದರು ಅಂತ ನಮ್ಗೆ ಗೊತ್ತಾಗ್ತದೆ. ಅವರು ಯಾವಾಗಲೂ ಹೇಳ್ತಾ ಇದ್ರು ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗಬೇಕು ಅಂಥೇಳಿ. ಅವರು ಇದ್ದಿದ್ರೆ ಬೇರೆ ರಾಜ್ಯ ಮಾಡಿ ಅವರೇ ಮುಖ್ಯಮಂತ್ರಿ ಆಗ್ತಾಯಿದ್ರು ಅಂತ ಅನಿಸ್ತಾ ಇದೆ ನನಗೆಲ್ಲನೂ. ಈಗ ಅದೇ ರೀತಿ ಹೋರಾಡೋರು ಯಾರೂ ಇಲ್ಲ. ಅವ್ರ ಅಣ್ಣಂದ ಜಾಗನ ಉಮೇಶ್ ಕತ್ತಿಯವರು ಮತ್ತು ಅವ್ರ ಮಗ ನಿಖಿಲ್ ಕತ್ತಿಯವರು ತಗೊಂಡು ಈಗ ಈ ರಾಜ್ಯನ ಈ ನಮ್ಮ ಬೆಳಗಾಂ ಜಿಲ್ಲೆನ ಮುಂದುವರಿಸ್ಬೇಕು, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂಥೇಳಿ ಅವ್ರ ಕುಟುಂಬದವ್ರಿಗೂ ಮತ್ತು ಇಲ್ಲಿ ಇರ್ತಕ್ಕಂಥ ಜನಗಳಿಗೂ ನಾವು ಧನ್ಯವಾದ ಅರ್ಪಿಸಿ ಎರಡು ಮಾತು ಮುಗಿಸಿ ನಮಸ್ಕಾರ. ತಮ್ಮ ಕಿರುನೋಡಿಗಳಿಗೆ ಧನ್ಯವಾದಗಳು ಸರ್. ಇದೀಗ ಹಾವೇರಿಯ ಮಾಜಿ ಲೋಕಸಭಾ ಸದಸ್ಯರು ಮಾನ್ಯ ಶ್ರೀ ಶಿವಕುಮಾರ್ ಉದಾಸಿ ಸಾಹೇಬ್ರು, ಸಂಜಯ್ ಪಾಟೀಲ್, ಬೆಳಗಾವಿ ಉತ್ತರ ಬೆಲ್ಲದ ಬಾಗೇವಾಡಿಯಲ್ಲಿ ಇವತ್ತು ದಿವಂಗತ ಉಮೇಶ್ ಕತ್ತಿಯವರ ಗ್ರಂಥ ಲೋಕಾರ್ಪಣೆ ಸಮಾರಂಭದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯ ಮೇಲಿದ್ದಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ಇವತ್ತು ಕತ್ತಿಯವರ ಗ್ರಂಥ ಲೋಕಾರ್ಪಣೆ ಆಗ್ತಾ ಇದೆ. ಅವರು ಕೇವಲ ಜನಪ್ರಿಯ ಆಗಿರಲಿಲ್ಲ,
ಅವರ ಜನಪರ ಕಾಳಜಿ ಇದ್ದಿದ್ದಕ್ಕೆ ಇಷ್ಟು ಅಗಾಧವಾದ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ನನಗೆ ಉಮೇಶ್ ಅಣ್ಣವರು ಲೋಕಸಭಾ ಸದಸ್ಯನಾದ ಮೇಲೆ ಭಾಳ ಪರಿಚಿತರಾದರು. ಉದಾಸಿಯವರ ಜೊತೆಗೆ ಅವರು ಸಚಿವರಾಗಿಯೂ ಕೆಲಸ ಮಾಡಿದ್ರು. ಆದರೆ ನನ್ನ ಜೊತೆಗೆ ಬರೀ ನನಗೆ ಮಾರ್ಗದರ್ಶಕರಾಗಿರಲಿಲ್ಲ, ನನ್ನ ಒಬ್ಬ ತಮ್ಮನಾಗಿ ಅವ್ರು ನೋಡಿದ್ರು. ಭಾಳಷ್ಟು ಸಲ ನಾವು ಇಬ್ಬರು ಭೇಟಿ ಆಗ್ತಿದ್ವಿ. ಬರೇ ರಾಜಕೀಯದ ಬಗ್ಗೆ ನನಗೆ ಮಾರ್ಗದರ್ಶಕರಾಗಿರಲಿಲ್ಲ, ವ್ಯವಹಾರದ ಬಗ್ಗೆನೂ ಸಹಿತ, ಬಿಸ್ನೆಸ್ಸಿನ ಬಗ್ಗೆನೂ ಸಹಿತ ಮಾತನಾಡುವಾಗ ನನಗೆ ಭಾಳಷ್ಟು ಅವರು ಮಾರ್ಗದರ್ಶಕವನ್ನು ಕೊಟ್ಟಿದ್ದರಿಂದ ಇವತ್ತು ನಾನೊಬ್ಬ ಯಶಸ್ವಿ ಉದ್ಯಮಿ ಆಗಿದ್ದೇನೆ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಭಾಳ ಹೆಮ್ಮೆ ಇದೆ ಅನ್ನೋಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಜೊತೆಗೆ ಎಲ್ಲರ ಜೊತೆಗೂ ನಗಚಾಟಿಗೆನ ಮಾಡ್ತಿದ್ರು ಅವರು. ನನ್ನ ಜೊತೆಗೆ ಭಾಳ ಸಲಿಗೆ ಇತ್ತು. ಒಂದು ದಿವಸ ಎಲ್ಲ ಸಚಿವರು, ಸಂಸದರು, ಶಾಸಕರು ಎಲ್ಲ ಒಂದು ಕಡೆ ಮೀಟಿಂಗ್ ನಡೀತಾ ಇತ್ತು. ಉದಾಸಿಯವರು ಇದ್ದರು, ನಮ್ಮ ತಂದೆಯವರು ಇದ್ದರು. ನನ್ನ ಕೂಟ್ಟು ಮಾತಾಡ್ಕೊತ ಉಮೇಶ್ ಅಣ್ಣ ಹೇಳ್ದ, ನೋಡು ಕಾಕ ಎಷ್ಟು ಚಾಪ್ಟರ್ ಅದನ ಅಂದು. ಯಾಕಪ್ಪ ಅಂತಂದು, ನೋಡು ಒಬ್ಬನ ಮಗ ಅದಿ ನೀನು, ಎಲ್ಲಿ MLA ಸೀಟಿಗೆ ಟವಲ್ ಹಾಕ್ತಿ ಅಂತೇಳಿ ನಿನ್ನ MP ಮಾಡಿಬಿಟ್ಟನ ಅಂತಂದು. ಅಷ್ಟೊತ್ತಿಗೆ ನೀನು ಅದನ್ನು ಹೋಗಿ ಕಾಕನ ಹತ್ರ ಮಾತಾಡು ಅಂದೆ. ಹೋಗಿ ಸೀದಾ ಹೇಳ್ದ, ಕಾಕ ಶಿವಕುಮಾರ್ ಹೇಳಕ್ಕೆ ಕುಂತಿದ್ದೆ, ಎಲ್ಲಿ ನಿನ್ನ ಸೀಟು MLA ಸೀಟ್ ಕಲ್ಸ್ಕೊತಾನ ಅಂಥೇಳಿ ನೀ ಅವ್ನು ಡೆಲ್ಲಿ ಕಳಿಸಿ ಭಾಳ ಚಾಪ್ಟರ್ ಇದೆ ಅಂತ ಹೇಳಕ್ಕೆ ಕುಂತಿದ್ದೆ. ಅಂದ್ಕೂಳೆ ನಮ್ಮಪ್ಪಾರ ಹೇಳಿದರು, ಅಪ್ಪ ಮಕ್ಕಳ ಹತ್ರ ಯಾಕೆ ಜಗಳ ಆಡಿಸ್ತೀವೋ ಮರ ಬಿಟ್ಬಿಡು, ಮತ್ತು ಅವ್ನ ತಲೆಯಾಗ ಅದ ಬಂದ್ಗಿಂತಿತ್ತು ಅಂದ್ರು ಅವರು. ಮುಂದೆ ಒಂದು ಸಲ ನಮ್ಮ ಮನೆಗೆ ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶ ಇದ್ದಾಗ ಬಂದರು, ಇವನು ರಮೇಶ್ನೂ ಬಂದ, ಉಮೇಶಣ್ಣೂ ಬಂದ, ಸುರೇಶ್ ಅಂಗಡಿಯವರು ಬಂದರು. ಅಲ್ಲಿ ಸುಮ್ಮನೆ ಇರ್ದ, ಕಾಕ ನೀನು ಹೊಟ್ಟಾಗ ಎಂಥ ಮಗನ ಹಿಡ್ದಿಲ್ಲ ಅಂತಂದ. ಯಾಕಪ್ಪ ಏನಾಗ್ತದೆ, ಇಷ್ಟು ದೊಡ್ಡ ಮನೆ ಬೇಕಾಗಿತ್ತು ನಿಮ್ಗೆ ಅಂತಂದು. ಅಷ್ಟ ಬೇಕಾಗಿತ್ತು ನಮ್ಮ ಅಪ್ಪಾರ್ಗೂ. ಹೇಳಿದ್ರೆ ಕೇಳಿಲ್ಲಪ್ಪ, ಇದು ಕಸ ಹೊಡೆಯೋರು ಯಾರು ಅಂತ ಅವರು ಅಂದ್ಕೊಳ್ಳಿ. ನಾ ಹೇಳಿದೆ, ನೀ ಮತ್ತೆ ನಮ್ಮ ಅಪ್ಪ ಮಕ್ಕಳ ಹತ್ರ ಜಗಳ ಹಚ್ಚಕ್ಕೆ ಬಂದಿಪ್ಪ ಅಂತಂದು. ಹಂಗಲ್ಲ ಹೇಳ್ದೆ, ಇಷ್ಟು ಖರ್ಚಿಗೆ ಇರಬಾರ್ದು, ರೊಕ್ಕ ಉಳಿಸ್ಬೇಕು ಅಂತಂದ. ಆದರೆ ನನಗೊಮ್ಮೆ ಗಂಭೀರವಾಗಿ ಒಂದು ಮಾತು ಹೇಳಿದ್ದ, ಶಿವಕುಮಾರ್ ನೋಡಪ್ಪ, ನೀನು ರಾಜಕಾರಣ ಮಾಡು, ಇಲ್ಲ ವ್ಯವಹಾರ ಮಾಡು, ಏನಾದರೂ ಮಾಡು, ಈಗ ಅವ್ರ ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಮಾತಾಡೋದು ನಾನು ಕೇಳ್ತಾ ಇದ್ದೆ. ನನಗೊಂದು ಮಾತು ಹೇಳಿದ್ದವ, ಹಚ್ಚೋದಾದ್ರೆ ದೀಪ ಹಚ್ಚಪ್ಪ, ಬೆಂಕಿ ಹಚ್ಚಬೇಡ ಅಂದು. ಹಚ್ಚೋದಾದ್ರೆ ದೀಪ ಹಚ್ಚು, ಬೆಂಕಿ ಹಚ್ಚಬೇಡ. ಆರಿಸೋದಾದ್ರೆ ಬೆಂಕಿ ಆರಿಸು, ದೀಪ ಆರಿಸ್ಬೇಡ ಅಂತ ಹೇಳಿದ್ದ. ಅಷ್ಟು ಮಾರ್ಮಿಕವಾಗಿ ಹೇಳ್ದಂಥವನ್ನ ನಾನು ಇವತ್ತು ಅವ್ರ ಮಗ ಆದ ನಿಖಿಲ್ ಕತ್ತಿ ನನಗೆ ಫೋನ್ ಮಾಡಿ ಹೇಳಿದಾಗ, ಇಲ್ಲಪ್ಪ ನಾ ಮುದ್ದಾಮ್ ಬಂದು ಈ ಕಾರ್ಯಕ್ರಮದಾಗ ಭಾಗವಹಿಸ್ತೀನಿ, ನಿಮ್ಮ ಅಜ್ಜಾರ ಬುಕ್ಕನ್ನ ವಿಧಾನಸಭೆದೊಳಗೆ ರಿಲೀಸ್ ಮಾಡ್ಬೇಕಾದ್ರೆ ನಮ್ಮಪ್ಪಾರು ಹೋಗಿದ್ರು, ನಿಮ್ಮಪ್ಪಾರ ಬುಕ್ಕನ್ನ ರಿಲೀಸ್ ಮಾಡ್ಬೇಕಾದ್ರೆ ನಾ ಇವತ್ತಿಲ್ಲಿ ಬರ್ತೇನೆ ಅಂತ ಹೇಳಿದ್ರೆ ಇವತ್ತು ನನಗೆ ಭಾಳ ಸಂತೋಷ ಆಗಿದೆ. ನಾ ರಮೇಶ್ ಅಣ್ಣನ್ಗೆ, ನಿಖಿಲು ಮತ್ತು ಕತ್ತಿ ಕುಟುಂಬಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟ, ಅವ್ರು ತೋರಿಸಿದಂಥ ಮಾರ್ಗದರ್ಶನ ಇವತ್ತೇನು ಈ ಜನಬೆಂಬಲ ಇದೆ, ಅವ್ರ ಪರವಾಗಿ ನೀವು ನಿಂತ್ಕೋಬೇಕು, ಗಟ್ಟಿಯಾಗಿ ಹೋರಾಟ ಮಾಡಬೇಕು ಅನ್ನೋಂಥ ಕಳಕಳಿ ವಿನಂತಿಯನ್ನು ಮಾಡಿ ನನ್ನ ಮಾತುಗಳು ವಿರಾಮ ಹೇಳ್ತೇನೆ. ಎಲ್ಲರೂ ಒಳ್ಳೆಯವರಾಗಿರೋಣ, ಒಳ್ಳೆಯದನ್ನು ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ, ಆತ್ಮೀಯ ನುಡಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಮಾನ್ಯ ಶ್ರೀ ಪ್ರಕಾಶ್ ಬಾಬಣ್ಣ ಹುಕ್ಕೇರಿ ಸಾಹೇಬರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಗಳು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಚಪ್ಪಾಳೆಗಳೊಂದೇ ಸಾಹೇಬರಿಗೆ ಅವರ ನುಡಿಗಳನ್ನು ನಾವೆಲ್ಲರೂ ಕೂಡ ಕೇಳೋಣ. ಉಮೇಶ್ ಕತ್ತಿಯವರ ಗ್ರಂಥ ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿದ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿದ ಎಲ್ಲ ಶ್ರೀಗಳಿಗೆ, ಚರಣ ಕಮಲಗಳಿಗೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಗ್ರಂಥ ಬಿಡುಗಡೆಯನ್ನು ಮಾಡಿದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಉಮೇಶ್ ಕತ್ತಿಯವರ ಮೇಲೆ ಪ್ರೇಮ ಇದ್ದಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಮ್ಮಂದಿರೇ ಮತ್ತು ಎಲ್ಲ ಮಾಧ್ಯಮದ ಮಿತ್ರರೇ,
ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಉಮೇಶ್ ಕತ್ತಿಯವರ ಪತ್ನಿಯಾದ ಶ್ರೀಮತಿ ಶೀಲಾ ಉಮೇಶ್ ಕತ್ತಿಯವರೇ ಮತ್ತು ರಮೇಶ್ ಕತ್ತಿಯವರೇ ಮತ್ತು ಈ ಭಾಗದ ಶಾಸಕರಾದ ಕತ್ತಿಯವರೇ ಮತ್ತು ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ, ಈಗ ತಾನೇ ಎಲ್ಲರೂ ಮಾತಾಡಿದರು. ನಾನು ಒಬ್ಬ ಶಾಸಕನಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಉಮೇಶ್ ಕತ್ತಿಯವರ ಮತ್ತು ರಮೇಶ್ ಕತ್ತಿಯವರ ಜೊತೆ ಎಷ್ಟು ಸಂಬಂಧ ನಮ್ಮದು ಮತ್ತು ಗಣೇಶ್ ಹುಕ್ಕೇರಿ ಅವ್ರದ್ದು ಒಡನಾಟ ಇತ್ತು ಅದನ್ನು ನೆನಪಿಸಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ, ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಆದರೆ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ಯಾವ ಥರ ಉಮೇಶ್ ಕತ್ತಿಯವರು ನಮ್ಮ ಜೊತೆ ಅಥವಾ ಗಣೇಶ್ ಹುಕ್ಕೇರಿ ಅವ್ರ ಜೊತೆ ನಡೆದುಕೊಂಡಿದ್ರು, ಅದೇ ಪ್ರಕಾರ ನಾವು ಕೂಡ ಮುಂದೆ ರಮೇಶ್ ಕತ್ತಿಯವ್ರ ಜೊತೆ ಮತ್ತು ಈ ಭಾಗದ ಶಾಸಕರಾದ ಪ್ರತಿ ಕತ್ತಿಯವರ ಜೊತೆ ನಾವು ಸಂಬಂಧ ಇಟ್ಟುಕೊಂಡ ನಾವು ಮುಂದುವರಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸಾಕಷ್ಟು ವಿಚಾರವನ್ನು ನಾವು ಮಾತಾಡಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ನೋಡಿದ ಮೇಲೆ ಏನು ಅನ್ನಿಸ್ತೈತಿ ಅಂದ್ರೆ ಉಮೇಶ್ ಕತ್ತಿ ಇನ್ನೂ ನಮ್ಮ ಜೊತೆ ಅದ ಅಂತೇಳಿ ನಮ್ಗೆ ಅನ್ನಿಸ್ತೈತಿ. ನಮ್ಮನ್ನು ಬಿಟ್ಟು ಹೋಗಿಲ್ಲಪ್ಪ, ಉಮೇಶ್ ಕತ್ತಿ ನಮ್ಮ ಜೊತೆ ಅದಾರ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇದೆ ಅಂತ ಹೇಳಿ ನಾನು ಹೆಚ್ಚಿಗೆ ಮಾತಾಡ್ದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಮಾನ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಅಭಯ್ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. बोलो भारत माता की, बोलो ಭಾರತ್ ಮಾತಾ ಕಿ. ಈಗಾಗಲೇ ಎಲ್ಲರೂ ಅನೇಕ ವಿಷಯ ಹೇಳಿದ್ದಾರೆ. ನಾನು 2 ವಾಕ್ಯದಲ್ಲಿ ಮುಗಿಸ್ತೀನಿ. ಯಾಕಂದ್ರೆ ನೀವು ಸ್ವಾಮೀಜಿ ಅವರ ಆಶೀರ್ವಚನ ಮತ್ತು ಹಿಂದೂ ಹುಲಿ ಬಸನಗೌಡರ ಭಾಷಣ ಕೇಳಕ್ಕೆ ಕುಂತಿದ್ದೀನಿ. ಉಮೇಶ್ ಕತ್ತಿ ಅವರ ನನ್ನ ಸಂಬಂಧ ನಾನು ಮೊದಲನೇ ಸಲ 2004 शासकरादागिंद 2004ला मी पहिल्यांदा आमदार झालो. त्या दिवशीपासून उमेश सावकारजांनी माझे संबंध आले होते. त्यानंतर अनेक वर्षापर्यंत त्यांच्याबरोबर काम करण्याची संधी त्या देवाने आम्हाला उपलब्ध केले. त्यासाठी मी त्यांना धन्यवाद आणि अभिनंदन देवाला करतो. ಈಗ ರಮೇಶ್ ಕತ್ತಿ ಮತ್ತು ನಿಖಿಲ್ ಕತ್ತಿ ಅವರು ಉಮೇಶ್ ಕತ್ತಿ ಅವರಿಗೆ ನಿಜವಾಗಿ ನಾವು ಶ್ರದ್ಧಾಂಜಲಿ ಸಲ್ಲಿಸಬೇಕಾದ್ರೆ ನಾವೆಲ್ಲರೂ ಅವ್ರ ಹಿಂದಿರಬೇಕು. ಅದ ನಿಜವಾದ ಶ್ರದ್ಧಾಂಜಲಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ಇದ್ದವ್ರು ಎಲ್ಲರೂ ಕೈ ಎತ್ತಿ ನಾವು ಜೊತೆಗೆ ಸಾಯೋ ತನಕ ನಿಮ್ಮ ಜೊತೆಗದೆ ಅನ್ನೋಂಥ ಪ್ರಮಾಣ ಮಾಡಿ ಇಲ್ಲಿಂದ ಹೋಗ್ರಿ ಅನ್ನೋ ವಿನಂತಿ ಮಾಡ್ತೀನಿ. ಧನ್ಯವಾದ. ಜೈ. ಧನ್ಯವಾದಗಳು ಮಾನ್ಯರಿಗೆ. ನಿಜವಾದ ಅರ್ಥದಲ್ಲಿ ನೀವೆಲ್ಲರೂ ಕೂಡ ಕತ್ತಿ ಪರಿವಾರದ ಬೆನ್ನಿಗೆ ನಿಂತರೆ ಅದು ನಿಜವಾದ ಶ್ರದ್ಧಾಂಜಲಿ ಅನ್ನೋ ನುಡಿಗಳೊಂದಿಗೆ ವೇದಿಕೆಗೆ ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ತಾ ಇದ್ದೇನೆ. ಮಾಜಿ ಕೇಂದ್ರ ಸಚಿವರು ಹಾಗೂ ವಿಜಯಪುರ ಶಾಸಕರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರನ್ನ ಬರಮಾಡಿಕೊಳ್ತಾ ಇದ್ದೇನೆ. बोलो भारत माता की. ಕರ್ನಾಟಕದ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಕನಸುಗಾರ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂಥ ದಿವಂಗತ ಲಿಂಗೈಕ ಉಮೇಶ್ ಕತ್ತಿಯವರ ಗ್ರಂಥ ಲೋಕಾರ್ಪಣೆ ಸಮಾರಂಭದ ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮಾನ್ ನಿರಂಜನ ಪ್ರಣೋಪ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡುಸೋಸಿಯವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸಿ
ಅದೇ ರೀತಿ ಪೂಜ್ಯರಾದಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಶ್ರೀಮಾನ್ಯ ಶಿವಾನಂದ ಮಹಾಸ್ವಾಮಿಗಳು ಮಹಾಂತೇಶ್ವರ ವಿರಕ್ತ ಮಠ ಬೆಲ್ಲದ ಭಾಗ್ಯವಾಡಿಯರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿಯಲ್ಲಿ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಕ್ಯಾರಗುಡ್ಡ ಔಜೀಕರ್ ಆಶ್ರಮದ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇಂದಿನ ನಮ್ಮ ಹಿರಿಯರಾದಂಥ ವಿಧಾನಸಭೆ ಪರಿಷತ್ನ ಸದಸ್ಯರಾದಂಥ ಶ್ರೀ ಪ್ರಕಾಶ್ ಹುಕ್ಕೇರಿಯವರೇ, ನಮ್ಮೆಲ್ಲರ ಸಹೋದರರು ಉಮೇಶ್ ಕತ್ತಿಯವರ ಮುಂದಿನ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಅವರ ಶಕ್ತಿಯನ್ನು ಮುನ್ನಡೆಸಿಕೊಂಡು ಹೋಗಲಿರುವಂಥ ರಮೇಶ್ ಅಣ್ಣ ಕತ್ತಿಯವರೇ, ನಮ್ಮ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ನನ್ನ ಸಹೋದರಾದಂಥ ನಿಖಿಲ್ ಕತ್ತಿಯವರೇ, ಮಾಜಿ ಲೋಕಸಭಾ ಸದಸ್ಯರು ನಮ್ಮ ಆತ್ಮೀಯರಾದಂಥ ಶಿವಕುಮಾರ್ ಉದಾಸಿಯವರೇ, ಈಗ ತಾನೇ ಬೆಳಗಾವಿ ಕ್ಷೇತ್ರದ ಶಾಸಕರು ಒಂದು ಮಾತು ಹೇಳಿದ್ರು, ನಾವೆಲ್ಲರೂ ಉಮೇಶ್ ಕತ್ತಿಯವ್ರ ಕುಟುಂಬ ಜೊತೆಗೆ ಇರುತ್ತೀವಿ ಅನ್ನೋಂಥ ಪ್ರತಿನಿಧಿ ಮಾಡ್ಬೇಕಂತೇಳಿ, ಅದೇ ರೀತಿ ನಾವು ಕರ್ನಾಟಕದಲ್ಲಿ ಉಮೇಶ್ ಕತ್ತಿಯವರ ಕುಟುಂಬ ಜೊತೆಗೆ ಸದಾ ಇರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬೆಳಗಾವಿ ಶಾಸಕರಾದಂಥ ಅಭಯ್ ಪಾಟೀಲ್ರೇ, ಪಕ್ಕದ ಕ್ಷೇತ್ರದ ಶಾಸಕರಾದಂಥ ದುರ್ಯೋಧನ ಐಹೊಳೆಯವರೇ, ಗಣೇಶ್ ಹುಕ್ಕೇರಿಯವರೇ, ಹನುಮಂತ್ ನಿರಾಣಿಯವರೇ, ಸಂಜಯ್ ಪಾಟೀಲ್ರೇ ಅದೇ ರೀತಿ ನಮ್ಮ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾದಂಥ ಹಿರಣ್ಣ ಕಡಾಡಿಯವರೇ, ಮಹಾಂತೇಶ್ ಕಡಾಡಿಯವರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ರಾಜಕೀಯ ಧೋರಣರೇ, ಈ ಒಂದು ಲಿಂಗೈಕ ಉಮೇಶ್ ಕತ್ತಿಯವರ ಈ ಒಂದು ಗ್ರಂಥ ಲೋಕಾರ್ಪಣೆಯ ಒಂದು ಅತ್ಯಂತ ಒಂದು ಸುಸಂದರ್ಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬೆಳಗಾವಿ ಜಿಲ್ಲೆಯ ನನ್ನ ಪೂಜ್ಯ ಹಿರಿಯರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಯುವ ಮಿತ್ರರೇ, ಪತ್ರಕರ್ತ ಬಂಧುಗಳೇ, ಈಗಾಗಲೇ ಭಾಳಷ್ಟು ಜನ ಉಮೇಶ್ ಕತ್ತಿಯವರ ಅವರ ಒಡನಾಟ, ಅವರ ಸ್ವಭಾವ ಯಾವ ರೀತಿ ಇದ್ದರು ಉಮೇಶ್ ಕತ್ತಿಯವರನ್ನಂಥದ್ದನ್ನು ಹೇಳಿದ್ದಾರೆ. ನೇರ, ದಿಟ್ಟ, ನಿರಂತರ. ಉಮೇಶ್ ಕತ್ತಿಯವರು ಅಂದರೆ ಯಾರಿಗೂ ಅನಿಸುತ್ತಿದ್ದಿಲ್ಲ, ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು. ಯಾರು ಹೈಕಮಾಂಡ್ ಆದರೂ ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ, ಕ್ಯಾರೆ ಅಂದ್ರೂ ಬಿಡ್ತಿದ್ದಿಲ್ಲ. ಇವತ್ತು ಭಾಳಷ್ಟು ಚರ್ಚೆ ಆಗೋದು ಏನಂದರೆ ಉತ್ತರ ಕರ್ನಾಟಕ ಹಿಂದೆ ಉಳಿದದ. ಯಾಕೆ ಉಳಿದದ? ಮೂಕ ಬಸವಣ್ಣಗಳನ್ನು ನಾವು ಆರಿಸಿ ಕಳಿಸಿದ್ದಕ್ಕೆ ಉಳಿದದ. ಯಾರು ಮಾತಾಡ್ತಿದ್ದೆ ಇಲ್ಲ ವಿಧಾನಸಭೆ ಒಳಗೆ, ಯಾರು ಮಾತಾಡೋರು? ಮೊದಲೆಲ್ಲ ಹೋದವ್ರು ಸುಮ್ಮ ಕುಂಡ್ರುದು. ಕೆಲವೊಂದು ಮಂದಿ ಹೇಳಬಾರ್ದು, ಕೆಲವೊಂದು ಮಂದಿ ಬರೀ ಇಸ್ಪೇಟ್ ಆಡ್ಕೋತ ಕುಂಡ್ರದು ಮ್ಯಾಗ. ಯಾವ ಊರಿಗೆ ರೋಡ್ ಮಾಡಬಾರ್ದು, ರೋಡ್ ಮಾಡಿದ್ರೆ ಅವರು ತಾಲೂಕಕ್ಕೆ ಬರ್ತಾರೆ, ತಾಲೂಕದಿಂದ ಬೆಳಗಾವಿಗೆ ಬರ್ತಾರೆ, ಬೆಳಗಾವಿಯಿಂದ ಬೆಂಗಳೂರು ಬರ್ತಾರೆ, ಹುಷಾರಾಗ್ತಾರೆ ಅಂತ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗಿತ್ತು. ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಅರ್ಥ ಇಲ್ಲ. ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಉಮೇಶ್ ಕತ್ತಿಯವ್ರು ಅಂಥವ್ರು ಒಂದು 10 ಮಂದಿ ಯಾವಾಗಲೂ ವಿಧಾನಸಭೆ ಒಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದೂ ಹಿಂದುಳಿತಿರಲಿಲ್ಲ. ಕೇಳಬೇಕು, ಯಾಕೆ ಹಂಚ್ಬೇಕು ಅವರಿಗೆ? ವೋಟ್ ಹಾಕಿದವ್ರು ನೀವು, ನಮ್ಮದು ಲೆಕ್ಕ ಕೊಡಬೇಕಾಗಿದೆ ನಿಮಗೆ. ನಾವು ಚಮಚಾಗಿರಿ ಮಾಡಿ ಸಾಹೇಬ್ರು ಅಂದು, ಅಪ್ಪಾಜಿ ಅಂದು, ನಮ್ಮತನ ಎಂದು ಬಿಡ್ತೀವಲ್ಲ, ಅದಕ್ಕೆ ಹಿನ್ನಡೆ ಆಗ್ತದೆ. ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ, ಬೆಂಗಳೂರಿಗೆ ನಾ ಬಂದೀನಿ ಅಂದರೆ ಫೋನ್ ಮಾಡ್ತಿದ್ರು, ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಂತೇಳಿ. ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರನ್ನ IB ಒಳಗೆ ಭೇಟಿಯಾಗಿ, ನಡ್ರಪ್ಪ ನೀವು ಖಾಲಿ ಬರೀ ಪುಕ್ಸಟ್ ಮಾತು ಹೇಳೋರು ನಡ್ರಿ ಅಂತೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋರು. ಎಷ್ಟು ಅವರ
ಒಂದು ಅಜಾತ ಶತ್ರು ಅಂತ ಕರೀತಾರೆ. ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ. ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು. ಎಲ್ಲಿನೂ ಸಹ ಆ ಮನುಷ್ಯನ ಬಳಿ ಹೊಟ್ಟಿ ಕಿಚ್ಚು, ಸ್ವಾರ್ಥ, ಇವ್ರನ್ನ ತುಳಿಬೇಕು, ನಾನೇ ಮುಂದೆ ಬರಬೇಕು, ಯಾವಾಗಲೂ ಎಂದೂ ವಿಚಾರ ಮಾಡದ ವ್ಯಕ್ತಿ. ಅವ್ರು ಹೇಳ್ತಿದ್ರು, ಏ ಗೌಡ್ರ ನಿಮ್ಮದು ಅರ್ಧ ರಕ್ತ ಐತೆ ನನ್ನ ಬಲ್ಲಿ ಅಂತ ಹೇಳ್ತಿದ್ರು. ಯಾವಾಗಲೂ ನಿಮ್ಮದು ಅರ್ಧ ರಕ್ತ ಐತೈತೆ, ಅದಕ್ಕೆ ನಾನು ಹಿಂಗದೀನಿ ಅಂದರೆ ಉಮೇಶ್ ಕತ್ತಿಯವ್ರನ್ನ ನಾನು ಭಾಳ ಸಮೀಪದಿಂದ ಕೊನೆ ದಿವಸಗಳಲ್ಲಿ ಭಾಳ ಸಮೀಪದಿಂದ ನಾನು ನೋಡ್ದೆ. ಅವ್ರ ಒಡನಾಟ ಹೆಂಗಿತ್ತು ಅಂದರೆ, ಅವತ್ತು ನಮ್ಮ ಬಿಜಾಪುರನಾಗ 7 ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ. ಒಮ್ಮಿಂದೊಮ್ಮೆ ಫೋನ್ ಬಂದುಬಿಡ್ತು, ಉಮೇಶ್ ಕತ್ತಿಯವ್ರು ಈಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅಂತೇಳಿ. ಆ ಸ್ಟೇಜ್ ಇಳಿದು ಹೋದವ ನನಗೆ 15 ದಿವಸ ಯಾವಾಗರೇ ಮಕ್ಕೊಂಬಂದು ನೆನಪಾದ್ರೆ ತಾನೇ ಕಣ್ಣ ನೀರುಗ. ಅಂದ್ರೆ ಸಂಬಂಧಗಳು ಹೆಂಗಿರ್ತಾವೆ, ಆ ಆತ್ಮೀಯತೆ ಹೆಂಗಿರ್ತದಂದ್ರೆ, ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು. ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ. ಅಂಥ ತಾಕತ್ತು ನಾವು ಮಾತಾಡೋ ತಾಕತ್ತಿತ್ತು ನಮ್ಮಿಬ್ಬರಿಗೂ. ನಾ ಯಾರಿಗೂ ಅನ್ಸಲಿಲ್ಲ, ಇನ್ನಂತರೂ ಮತ್ತಿಟ್ಟು ಅನ್ಸೋದಿಲ್ಲ. ನಾನು ಏನು ತಿಳ್ಕೊಂಡಿದ್ದೆ, ನಾವು ಬರೀ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ. ಈಗ ಮಂಡ್ಯಕ್ಕೂ ಸಹಿತ ನಮ್ಮ ಶಕ್ತಿ ಇವತ್ತು ವಿಸ್ತಾರ ಆಗ್ತಾ ಇದೆ. ನಾವು ಉಮೇಶ್ ಕತ್ತಿಯವ್ರು ಮಾತಾಡ್ತಿದ್ರು, ಬಸನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀನಿ ಉತ್ತರ ಕರ್ನಾಟಕ ಆದ್ರೆ, ಅಲ್ಲಿಂದ ನೀ ಆಗಕ್ಕೆ ಯಾಕೋಲಕ್ಕೆ ಸಹಕಾರ ನೀವು ಮೊದಲಾಗ್ರಿ, ನಾ ಬರೀ MLA ಇಲ್ಲ, ನೀವು ಉಪಮುಖ್ಯ ಇಲ್ರಿ, ಬರೀ ಲಿಂಗಾಯತರಾದ್ರೆ ಒಂದು ಜನ ತಪ್ಪು ತಿಳ್ಕೊತಾರೆ. ಬೇರೆ ಸಮಾಜದವ್ರು ಉಪಮುಖ್ಯಮಂತ್ರಿ ಮಾಡೋನು, ಹಿಂದುಳಿದವ್ರನ್ನ ದಲಿತರನ್ನ ನೀವು ಮುಖ್ಯಮಂತ್ರಿ ಆದ್ರೆ ಸಾಕು, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಅನ್ನೋಂಥ ಒಂದು ಬಾಂಧವ್ಯ ಇವತ್ತು ಉಮೇಶ್ ಕತ್ತಿಯವ್ರ ಜೋಡ ಐತಿ. ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹುಕ್ಕೇರಿ ಒಳಗೊಂದು ಕಾರ್ಯಕ್ರಮ ಮಾಡಿದ್ರು, ಷಷ್ಠಾಬ್ದಿ 60 ವರ್ಷದ್ದು. ಬಹುಶಃ ಆ ಕುಟುಂಬಕ್ಕೆ 60 ವರ್ಷದ ನಂತರ ಒಂದೇನೋ ಭಯ. ನಮ್ಮ ಬಿಜಾಪುರನಾಗ ಒಂದು ಕುಟುಂಬ ಐತಿ, 60 ವರ್ಷದ ತನಕ ಏನೇನಪ್ಪ ಎಲ್ಲರಿಗೂ ಕರೆದು ಊಟ ಮಾಡಿಸಿದ್ರು, ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಮೇಶ್ ಕತ್ತಿಯವ್ರಿಗೆ ತನ್ನಂಥದ್ದಿದ್ದಾಗ ದಿಢೀರ್ನೇ ನಮಗೆಲ್ಲರಿಗೂ ಒಂದು ಸಿಡಿಲು ಬಡ್ದಂಗೆ ಆದಂಥ ಒಂದು ಸುದ್ದಿ ಉಮೇಶ್ ಕತ್ತಿಯವರ ಒಂದು ನಿಧನ. ಇವತ್ತು ಉಮೇಶ್ ಕತ್ತಿಯವರು ಇದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾರು ವಿರೋಧ ಪಕ್ಷದ ನಾಯಕರು ಯಾರು ಆಗಿರ್ತಿದ್ರು ಅಂದ್ರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು. ಯಾಕಂದರೆ ಆ ಮನುಷ್ಯರಿಗೆ ಈಗಾಗಲೇ ನಮ್ಮ ಈರಣ್ಣ ಕಡಾಡಿಯವರು ಎಲ್ಲ ಹೇಳಿದ್ರಲ್ಲ, ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೀವಿ. ಅವ್ರ PAಗಳು ಹೇಳ್ತಿದ್ರು, ನೀರಾವರಿದು, ರಸ್ತೆದು, ಅದನ್ನ ಇದು ನೋಡ್ಕೊಂಡು ಬಾದ ಏನಾಯಿತು, ಇದು ಆಯಿತು ಅಂದರೆ ಒಬ್ಬ MLA ಶಾಸಕನಿಗೆ ಏನು ಇರಬೇಕು ಶಕ್ತಿ ಇದ್ದಂಥದ್ದು. ಮತ್ತು 8 ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರು ಇಂಟ್ರ್ಯೂ ನೋಡ್ಲಕತ್ತಿದ್ದೆ. ನಾವು JDS ಬಿಟ್ಟು ಒಂದು ಯಾವುದೋ ಚಾನಲ್ದವ್ರು ಅವ್ರು ಇಂಟ್ರ್ಯೂ ತೊಗೋತಿದ್ರು. ನಾ ಏನು ಕುಡುಗೋಲ ಹತೋಟಿ ತೊಗೊಂಡು ನಿಂತ್ರೂ ನಾ ಆರಿಸಿ ಬರ್ತೀನಿ ಹುಕ್ಕೇರಿ ಒಳಗೆ, ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು. ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿಹ್ನೆ ಇರ್ಲಿಕ್ಕಂದ್ರೂ ನಡೀತಿತ್ತಂತೇಳಿ, ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು, ಒಳ್ಳೆ ಯಾವದಾನ ಗುದ್ದಬೇಕು. ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳಿಗೆ ಹಂಚಿಕೆ ಬರ್ತದೆ. ನನ್ನ ತೊಗೋತಿದ್ದಿಲ್ಲ BJPಗೆ, ನಾ MLCಗೆ ಇಂಡಿಪೆಂಡೆಂಟ್ ಆರ್ಸಿ ಬಂದೆ ಅಂತೇಳಿ ಮ್ಯಾಗಿನವ್ರು ಕರೆದು ತೊಗೊಂಡ್ರು. ಒಟ್ಟೆ ನಾನು ತೊಗೋಬಾರ್ದತ್ತಿತ್ತು. ಇವತ್ತು ನಾನು ಇಷ್ಟೇ ಹೇಳ್ತೀನಿ, ಉಮೇಶ್ ಕತ್ತಿಯವರ ಕನಸೇನಿದೆ, ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋಂಥ ಅವರು ಏನೊಂದು ಕನಸಿತ್ತು, ಆ ಕನಸನ್ನು ನನಸು ಮಾಡುವಂಥ ಕಾಲ 2028 ಕರ್ನಾಟಕ ಬಂದೇ ಬರ್ತದೆ. ಯಾರೇನು ಲಗ ಹೊಡೆಲಾಕೋ ಚಿತ್ತಪಟ್ಟಾಗಲಕ್ಕ ಉತ್ತರ ಕರ್ನಾಟಕದವ್ರೆ ಮುಖ್ಯಮಂತ್ರಿ 2028 ಕರ್ನಾಟಕದಲ್ಲಿ ಇರ್ತಾರ.
ಅಲ್ಲಿಂದ ಅಳುದಕ್ಕೆ ಮುಖ್ಯಮಂತ್ರಿ ಇರಬಾರ್ದು, ಏನಕ್ಕೆ ಕೆಲಸ ಮಾಡೋದಲ್ಲ. ಕೆಲವೊಂದು ಮುಖ್ಯಮಂತ್ರಿ ಆಗ್ಯಾವು, ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ. ಸುಮ್ಮ ಆಗೋದು, ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು, ಇಲ್ಲಿ ಕಾಕಾಜಿ ಅನ್ನೋದು, ಅವರು ಕಾಲು ಹಿಡಿದು ಮುಖ್ಯಮಂತ್ರಿ ಆಗೋದು. ಏನು ಸುಡ್ಗಾಡೋದು ಮಾಡೋದಿಲ್ಲ. ಧೈರ್ಯ ಬೇಕು, ತಾಕತ್ತು ಬೇಕು. ಉಮೇಶ್ ಕತ್ತಿ ಅವ್ರಂಗೆ ಅಂದ್ರೇ ಉತ್ತರ ಕೊಡ್ಬೇಕಾಗ್ತೈತಿ ವಿಧಾನಸಭೆ ಒಳಗೆ. ನನಗೂ ಏನೇನೋ ಮಾತಾಡಿದ್ರು, ನೀನು ಹೊರಗೆ ಹಾಕ್ಯಾರ ಹಂಗೆ, ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ಕೇಳಿದ ನಾನು. ಎಕ್ಸ್ಪೆಲ್ ಮಾಡ್ಯಾರ ಕುಂಡ್ರ ಅಂತಂದ್ರು, ನಿನಗೂ ಎಕ್ಸ್ಪೆಲ್ ಮಾಡಿದ್ರು ಸುಮ್ಕೊಂಡ್ರು ಅಂತಂದ್ರು. ಹಿಂಗೆ ಏನು ಮಾಡಂಗೆ ಅದಾರ, ಈಗೇನು ಮಾಡ್ತಾರ. ಮುಂದೆ ಕುಂಡಿರ್ತಿದ್ದೆ 5ನೇ 6ನೇ ನಂಬರ್ನಾಗ, ಈಗ ಒಯ್ದೆಲ್ಲ ಕಡೆಗೆ ಹೋಗದಾರ. ನಾ ಮನೆ ಸಿದ್ದರಾಮಯ್ಯವ್ರು ಹೇಳೀನಿ, ಈ ಕಡೆಗೆ ಕೂತೀನಿ, ಮುಂದಿನ ವರ್ಷ ನಮ್ಮ ಮುಂದಿನ 28ರ ನಾ ಮುಂದೆ ಬಂದು 1ನೇ ನಂಬರ್ ಹಾಕ್ಬಿಟ್ರೆ. ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ, ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು. ಒಂದೇನೋ ಮೊಮ್ಮಗ ಒಬ್ಬಂತರೂ ಚೀಸ್ ಐತಿ, ಅದು ಬಹುಶಃ ನಮ್ಮದು ಆದ ಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ಲಾಕತ್ತದ. ಆದ್ರೆ ರಮೇಶ್ ಅಣ್ಣವ್ರಿಗೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರೀತಿಯಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಭಾಯ್ತ ಮನುಷ್ಯ ಅದಾರ. ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭೆದಾಗ. ನಾ ಹೇಳ್ತಿರ್ತೀನಿ, ಮಾತಾಡಿ ಸಾವ್ಕಾರ ಅಪ್ಪ ಹೆಂಗಿದ್ದೀನಿ ಹಿಂಗೆ ಯಾಕೆ ಮಾತಾಡ್ತೀನಿ, ಹೊಡೆಯೋಣ ಅವನು ಏನಾಗಿತ್ತಾಗಲ್ಲ. ನಾ ಹಂಗೆ ಎಬ್ಸಿ ಅವ್ರಿಗೆ ಹೇಳ್ತಿರ್ತೀನಿ, ನಿಖಿಲ್ ಕತ್ತಿಯವ್ರಿಗೆ ಮಾತಾಡಿ ಯಾಕೆ ಸುಮ್ಮ ಕೊಡ್ತೀವಿ ಸಾವ್ಕಾರ, ಗಟ್ಟಿಯಾಗಿ ಮಾತಾಡೋದು ಕಲ್ರಿ. ಏನು ಮಾಡಂಗಾದ್ರೆ ಉಚ್ಚಾಟನೆ ಮಾಡ್ತಾರ. ಈಗ ನಾನು ಉಚ್ಚಾಟನೆ ಮಾಡ್ಯಾರ ಏನು ನಾನು ನೆನ್ಕಿಸಿದ್ರೆ ಏನೂ ಇಲ್ಲ. ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ ಆಡ್ದು ಹೊಡೆದೇ ಹೊಡಿತೀನಿ, ಗಾಡಿ ಹೊಡೆದೇ ಹೊಡಿತೀನಿ, ನನಗೂ ರೇಡ್ ಹಾಕ್ತೀನಿ ಅಂತಾರೆ, ಎಕ್ಸೈಸ್ ಕಳಿಸ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ. ನೀವೇನು ಸುಡುಗಾಡಕ್ಕೆ ಕಳಿಸ್ರಿ, ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ದೇನು ಮಾಡ್ತಾರೆ. ಆಗ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟ ಹೇಳ್ತೀನಿ, ಇವತ್ತೇನೋ ನೀವೆಲ್ಲ ಈ ಒಂದು ಶಕ್ತಿ ತುಂಬಲಾಕತ್ತೀರಿ. ಮುಂದಿನ ದಿವಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಮ್ಮೆ ನಾನು ನನ್ನ ಮನ್ಯಾಗ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು AB ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋದು, ಇಲ್ಲಿ ಬಸವನಗೌಡ ಏನೋ ಆಗಿ ಪಾಪ ಅವನು ABನೂ ಬರಬೇಕು, ನಾನು ಅವ್ನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ, ಯಾವುದೋ ಕಾರಣದಿಂದ ತೊಂದರೆ ಆಗೈತೆ ಅಂತೇಳಿ ಹಚ್ಚಿಕೊಡು ಫೋನ್ ಅಂತಂದ್ರು. ನಾ AB ಪಾಟೀಲ್ರಿಗೆ ಫೋನ್ ಮಾಡಿದೆ. ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ, ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು 15 ದಿವಸನಾಗ ನಾವು ಇವ್ರನ್ನಿಬ್ಬರು ಕೂಡಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರು ತೆಗೆದ್ರು ಉಮೇಶ್ ಕತ್ತಿಯವರು. ಆ ಕಡೆನೂ ಏನಾಯಿತು, AB ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕು ಅನ್ನೋದ್ರಾಗ ನಮ್ಮನ್ನೇ ಆಗಲಿ ಇವತ್ತು ಉಮೇಶ್ ಕತ್ತಿಯವರು ಹೋದರು. ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತು ಒಂದೇ ಅಡೆ ಆಗ್ತಾ ಇದ್ದಾರೆ. ಎಲ್ಲರೂ ಒಂದಾಗ್ರಿ, ಎಲ್ಲ ಸಮಾಜದನ್ನು ತೊಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇ ಇರ್ತೀವಿ. ಆದರೆ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ, ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ. ಸ್ವಲ್ಪ ಸ್ಮೂತ್ ಆಗಬೇಕು, ಸ್ವಲ್ಪ ಸ್ಮೂತ್ ಆಗಬೇಕು. ಸ್ವಲ್ಪ ಇಲ್ಲಿ ಏನೋ ಮುಳ್ಳೋದು ಬಂದಿದ್ದಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದ್ರೆ ತಗೋರಿ. ನಾವೇನು ಜಾತಿ ಗೀತಿ ಮಾಡೋಲ್ಲ. ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ. ಅವರೊಬ್ಬ ಅಜಾತ ಶತ್ರು, ಅವರೆಲ್ಲರಿಗೂ ಪ್ರೀತಿ ಆದವರು. ನಿಮ್ಗೆ ಎಷ್ಟು ಪ್ರೀತಿ ಐತಿ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿಯೂ ಸಹ ಉಮೇಶ್ ಕತ್ತಿಯವ್ರ ಮ್ಯಾಗ ಪ್ರೀತಿ ಇದೆ, ಆ ಕುಟುಂಬದ ಪ್ರೀತಿ ಇದೆ. ನೀವೆಲ್ಲರೂ ಅವ್ರನ್ನ ಹೆಂಗೆ ಬೆಳೆಸಿದ್ರಿ, ಮುಂದಿನ ದಿವಸ ಅವ್ರ ಕುಟುಂಬವನ್ನು ಎಂದೂ ಕೈ ಕೊಡಬೇಡ್ರಿ. ಯಾಕಂದ್ರೆ ರೊಕ್ಕ ಭಾಳ ಆಟ ಆಡ್ತದೆ, ರೊಕ್ಕ ಭಾಳ ಆಟ ಆಡ್ತದೆ. ರೊಕ್ಕಕ್ಕೆ ಬಲಿ ಆಗಬೇಡ್ರಿ. ಎಲ್ಲ ದೇವ್ರ ಭಗವಂತ ಎಷ್ಟು ಸಮೃದ್ಧ ಕೊಟ್ಟಾನೆ ಬೆಳಗಾವಿ ಜಿಲ್ಲೆ ಒಳಗೆ. 1000 2000 ಭಾಳ ಆದ್ರೆ 2 ಲಕ್ಷ 1 ಲಕ್ಷ ಕೊಡ್ತಾರೆ ಒಂದು ಲೀಡ್ರುಗಳಿಗೆ. ಆದರೆ ಎಷ್ಟು ದಿವಸದಲ್ಲ ಅವ್ರದ್ದು 1 ಲಕ್ಷ. ಅದಕ್ಕೆ ಅದ್ರ ಸಲುವಾಗಿ ನೀವು ರೊಕ್ಕಕ್ಕೆ ಮಾರ್ಕೋ ಅಂಥವ್ರು ಆಗಬೇಡ್ರಿ. ಒಂದಿಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದ ಸರ್ಕಾರ ಬಂದೇ ಬರ್ತದೆ. ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಏನು ಉತ್ತರ ಕರ್ನಾಟಕವನ್ನು ಕನಸು ಕಂಡಾರಲ್ಲ, ಆ ಕನಸನ್ನು ಮೊದಲ ಹಂತದಲ್ಲಿ ಅಲ್ಲೇ ಇದು ಬಡ್ದಾಡ್ತೀವಿ. ಆಗದೇ ಇದ್ದರೆ
ಒಂದಿಲ್ಲ ಒಂದು ದಿವಸ ಉಮೇಶ್ ಕತ್ತಿಯವರ ಕನಸು ನನಸು ಮಾಡಲಿಕ್ಕೆ ಕಂಕಣಬದ್ಧರಾಗ್ತೀವನಂತ ಮಾತು ಹೇಳಿ, ಈಗಂತರೂ ನಾ ಏನು ಮಾತಾಡಿದ್ರು ನನ್ನ ಮ್ಯಾಗೇನು ಹೈಕಮಾಂಡ್ ಇಲ್ಲ, ನೋಟಿಸ್ ಕೊಡುವುದಿಲ್ಲ, ಯಾವ ನೋಟಿಸ್ಗೆ ಅಂಜೋದಿಲ್ಲ. ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದಾಗ ನಾನು ವಿಧಾನಸಭೆ ಒಳಗೆ ಗಟ್ಟಿಗೆ ಮಾತಾಡ್ತೀನೋ ಇಲ್ಲೋ. ನೀರಾವರಿ ಬಂದ್ರೆ ನಾನು ಮನೆ ಹೇಳಿದೆ 18 ಲಕ್ಷ ಎಕರೆ ನೀರಾವರಿ ಆಗ್ತದಪ್ಪ ಪುಣ್ಯಾತ್ಮ, ಇನ್ನೊಂದು ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ, ಎಲ್ಲ 18 ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತೊಗೊಂಡು ಯಾರಿಗೆ ಬೇಕಾಗೈತಿ, ನಮ್ಮದೇ ವಾರಂಟಿ ಆಗ್ತೈತಪ್ಪ. ಅದಕ್ಕೆ ರೈತರಿಗೇನು ಬೇಕಾಗಿಲ್ಲ, ಸರಿಯಾಗಿ ನೀರ ಒಂದು 10 ತಾಸು ಕರೆಂಟ್ ಆದ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ, ಪ್ಯಾರಂಟಿನೂ ಬೇಕಾಗಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ, ಈ ರೀತಿ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಕನಸು ನಾವು ನನಸು ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿ ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ತಮ್ಮ ಬಲ ತುಂಬಿದ ನುಡಿಗಳೊಂದಿಗೆ ವೇದಿಕೆಯಲ್ಲಿ ಸಂಚಲನ ಮೂಡಿಸಿದ ಮಾನ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇದ್ದರೆ ಇರಬೇಕ, ಹಿಂಗಿರಬೇಕ, ಅಣ್ಣ ತಮ್ಮರು ಅನ್ನೋ ಒಂದು ಮಾತು ಯಾರಿಗಾದ್ರೂ ಹೊಂದುತ್ತೆ ಅಂದ್ರೆ ಅದು ಲಿಂಗೈಕ್ಯ ಶ್ರೀ ಉಮೇಶ್ ಕತ್ತಿ ಸಾಹೇಬ್ರು ಮತ್ತು ರಮೇಶ್ ಕತ್ತಿ ಸಾಹೇಬ್ರಿಗೆ ಅಣ್ಣನ ಕುರಿತಾದ ಪ್ರೀತಿಯ ನುಡಿಗಳೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ. ಶ್ರೀ ರಮೇಶ್ ಕತ್ತಿ ಅವರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ. ಪ್ರಥಮವಾಗಿ ನಮ್ಮ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಕರ್ತೃ ಶ್ರೀ ದುರ್ದುಂಡೇಶ್ವರನ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಿಡಸೋಶಿಯ ಪರಮ ಪೂಜ್ಯರು ಮತ್ತು ಜೊತೆಗಿರುವ ಎಲ್ಲ ಪರಮ ಪೂಜ್ಯರಲ್ಲೇ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಹಾಜಿ ಮತ್ತು ಮಾಜಿ ಎಲ್ಲ ಶಾಸಕರು ಸಂಸದರಲ್ಲಿ ಅನಂತ ನಮಸ್ಕಾರಗಳು ಸಲ್ಲಿಸಿ, ಇವತ್ತಿನ ದಿವಸ ಬಹುಶಃ ನಮ್ಮ ಉಮೇಶ್ ಅಣ್ಣ ತನ್ನ 22ನೇ ವಯಸ್ಸಿನಲ್ಲಿ ಶಾಸಕರಾಗಿ 62ನೇ ವಯಸ್ಸಿನಲ್ಲಿ ನಿಮ್ಮೆಲ್ಲ ಬಿಟ್ಟು ಅಗಲಿದಂಥ ಒಂದು ಸಂದರ್ಭ. ಅವರ ಅಗಲಿಕೆ, ಅವರ 40 ವರ್ಷದ ಜೀವನ ಚರಿತ್ರೆ ರೈತರ ಜೊತೆಗೆ, ಯುವಕರ ಜೊತೆಗೆ, ಈ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಅವ್ರು ಹೋರಾಟ ಮಾಡಿದಂಥ ನನ್ನ ಅಣ್ಣ ಇವತ್ತು ನಿಮ್ಮ ಮುಂದೆ ಇಲ್ಲವ. ಆದ್ರೆ ಅವ್ನು ಮಾಡಿದ ಕೆಲಸ ಎಲ್ಲರೂ ಪ್ರತಿಯೊಂದು ಊರಾಗದಾವು, ಎಲ್ಲರೂ ಮನುಷ್ಯನಾಗದ ನಾವು. ಅದಕ್ಕೆ ಇವತ್ತು ನಮ್ಮನ್ನ ಎಲ್ಲ ಊರಾಗ ಕೆಲಸ ಮಾಡ್ಯಾನ. ನೀವೆಲ್ಲ ಹಂಗೆ ಬಂದಿಲ್ಲ, ನಿಮಗೆ ನಾವು ದುಡ್ಡು ಕೊಟ್ಟಿಲ್ಲ. ಉಮೇಶ್ ಅನ್ನೊಂದು ಅಣ್ಣಂದೊಂದು ಗ್ರಂಥ ಬಿಡುಗಡೆ ಐತಿ, ಬರ್ರಿ ಎಲ್ಲ ಊರಾಗ ಕೆಲಸ ಮಾಡಿದ್ರು ಅದ್ರೊಳಗೆ ಬರ್ದೈತಿ. ಉತ್ತರ ಕರ್ನಾಟಕದಾಗ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಬರ್ದಾನು. ಬಂದು ನೀವೆಲ್ಲ ಸಾಕ್ಷಿ ಆಗಿರುತ್ತೇಳಿ ವಿನಂತಿ ಮಾಡ್ಕೊಂಡದಕ್ಕನ ಬರೇ ಕೇವಲ ಕತ್ತಿ ಮಾಡಿದ ಒಂದು ವಿನಂತಿಗೆ ಇವತ್ತು ದಿವಸ ನೀವೆಲ್ಲ ಕೂಡಿ ಬಂದಿದ್ದೀರಿ ಅನ್ನೋ ಸಲುವಾಗಿ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾನು ಅನೇಕ ಜನರು ಉಮೇಶನ ವಿಷಯಗಳನ್ನು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಮಾತನಾಡಿದರು, ಒಬ್ಬ ರಾಜ್ಯಸಭಾ ಸದಸ್ಯರು ಮಾತನಾಡಿದರು, ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದರು. ಇವತ್ತು ದಿವಸ BJP ಇದ್ಕೊಂಡು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಉಚ್ಚಾಟಿತರಾಗಿ ಸಹಿತ ಅವರು ಇವತ್ತು ದಿವಸ ಮಾತನಾಡಿದರು. ಇವತ್ತು ಜೈನ್ ಸಮಾಜದ ಅಭಯನ ಪಾಟೀಲರು ಮಾತನಾಡಿದರು, ಸಂಜಯ್ ಪಾಟೀಲರು ಮಾತನಾಡಿದರು. ಅನೇಕ ಜನ ಇವತ್ತು ದಿವಸ ಉದಾಸಿ ಅವರು ಅಲ್ಲಿಂದ ಬಂದು ಮಾತನಾಡಿದರು. ಇಷ್ಟೆಲ್ಲ ಮಾತನಾಡಬೇಕಾದ್ರೆ ಅವನು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ, ಬಹುಶಃ ಜಾತ್ಯತೀತ ಪಕ್ಷಾತೀತ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ ಅಣ್ಣ ಇದ್ದ ಅಂತಾರ ನಾ ಇವತ್ತು ದಿವಸ ಭಾಳ ಹೆಮ್ಮೆಯಿಂದ ನಾ ಹೇಳ್ತೀನಿ. ಮತ್ತು ನೀವು 8 ಸಲ ಚುನಾವಣೆಗೆ ನಿಂತರ ಬೇರೆ ಬೇರೆ ಚಿಹ್ನೆ ಮ್ಯಾಗ 5 ಸಲ ಆರಿಸಿ ಕಳಿಸಿದಿರಿ.
ಬರೇ ನನಗೆ ಯಾವ ಚಿನ್ನ ಬೇಕಾಗಿಲ್ಪ, ಸಾವುಕಾರ ಹೆಸರು ಎಲ್ಲೈತೆ ಅದ್ರ ಮುಂದೆ ನಮ್ಮ ಸಿಕ್ಕ ಹಾಕ್ತಂತೇಳಿ ನೀವು ಒಂದು ದಿವಸ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಆದರೆ ನನ್ನ ಅಪೇಕ್ಷೆ ಇನ್ನೊಂದು 8-10 ವರ್ಷ ಇರಬೇಕಾಗಿತ್ತು. ಆ 8-10 ವರ್ಷ ಇದ್ದಿದ್ರೆ ಈ ಉತ್ತರ ಕರ್ನಾಟಕದ ಚಿತ್ರನೇ ಬೇರೆ ಮಾಡ್ತಿದ್ದ ಅನ್ನುವಂಥ ಆತ್ಮವಿಶ್ವಾಸ ನನಗಿತ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಅನೇಕ ವಿಷಯಗಳನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಇವತ್ತಿನ ದಿವಸ ತಾವೆಲ್ಲ ತಮ್ಮ ಊರಿನಿಂದ ಇಷ್ಟ ಸೋಯಾಬೀನ್ ರಾಶಿದಾವ್ ನನಗೆ ಗೊತ್ತೈತಿ, ತ್ರಾಸ ಆಗ್ತೈತಿ, ನಿಮಗೆ ಹೊಲ್ದಾಗ ರಾಶಿ ಬಿಟ್ಟು ಬಂದಿದ್ದೀರಿ ಗೊತ್ತೈತಿ. ಆದರೂ ಎಲ್ಲ ನಿಮ್ಮ ತೆಗೆದ ಬಿಟ್ಟು ಇವತ್ತು ದಿವಸ ನಮ್ಮ ದೊಡ್ಡ ಸಾಹುಕಾರ ಸಲುವಾಗಿ ನಾವು ಬರ್ತೀವಿ ಅಂತೇಳಿ ಇವತ್ತು ದಿವಸ ನೀವು ಬಂದಿದ್ದೀರಿ. ಆ ದೊಡ್ಡ ಸಾಹುಕಾರ ಮ್ಯಾಗಿನ ಪ್ರೀತಿಗೆ ಇವತ್ತು ದಿವಸ ನೀವು ಬಂದಿದ್ದೀರಿ. ಆ ಭಾವನೆ ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಕಾಣದ ಕೈಗಳು ಇವತ್ತಿನ ದಿವಸ ನಮ್ಮ ಇನ್ನುಳಿದ ಎಲ್ಲ ಸಮಾಜ, ಇವತ್ತು ಹಲ್ಮ ಸಮಾಜ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಜೈನ್ ಸಮಾಜ ಇರ್ಬೋದು, ಇವತ್ತು ಎಲ್ಲ ಸಮಾಜಗಳಲ್ಲಿ ಇವತ್ತು ದಿವಸ ಕಾಣಲಾರದ ಕೈಗಳು ಇವತ್ತು ದಿವಸ ನಮ್ಮ ಬೇರನ್ನ ಕಟ್ ಮಾಡಕತ್ತಾರ. ಅದರ ಸಲುವಾಗಿ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ರನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೈಕಮಾಂಡ್ದವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನ್ನ ತಾಲೂಕಿನ ಮತಕ್ಷೇತ್ರದ ಹುಕ್ಕೇರಿ ತಾಲೂಕಿನ ಜನರ ಮುಖವಾಗಿ, ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ, ಉತ್ತರ ಕರ್ನಾಟಕದ ಜನರ ಪರವಾಗಿ ನಾನು ಇವತ್ತು ದಿವಸ ಹೈಕಮಾಂಡಲ್ಲಿ ವಿನಂತಿಯನ್ನು ಮಾಡ್ತಾನೆ. ಆದಷ್ಟು ಬೇಗ ಬಸವನಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದು ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವ್ರು ಸೇರ್ಕೋಬೇಕು. ಅವ್ರೆಲ್ಲರೂ ಉತ್ತರ ಕರ್ನಾಟಕ ಬಡವಾಗ್ತೈತಿ. ನಮ್ಮನ್ನು ಹೇಳೋರು ಕೇಳೋರೇನಾಗ್ತಾರೋ. ಅದರ ಸಲುವಾಗಿ ಇವತ್ತು ದಿವಸ ಬಸವನಗೌಡ ಯತ್ನಾಳ್ ಪಾಟೀಲ್ರನ್ನ ಯಾವುದೇ ಷರತ್ತುಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರದೈ ಸಾಮ್ರಾಟ್ನಂದಿರ್ತಕ್ಕಂಥ ಬಸವನಗೌಡ ಪಾಟೀಲ್ರನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೋಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ. ವೈಯಕ್ತಿಕವಾಗಿ ಅವ್ರು ತಗೊಂಡ್ರೆ ತಾವು ಬರಬೇಕಂತ ಇವತ್ತು ದಿವಸ ಬಸವನಗೌಡ ಯತ್ನಾಳ್ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ತೆರನಾಗಿ ಉದಾಸಿಯವರು ಮಾತಾಡಿ ಹೋದ್ರು. ಉದಾಸಿಯವ್ರದ್ದು ಪರಿಸ್ಥಿತಿ ಹಂಗಾತು. ಉದಾಸಿಯವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂಥ ಜನ ಬಂದು ಕಡೆಗೆ ಬಿಜೆಪಿ ಜಾಯ್ನಿಂಗ್ ಎಲ್ಲ ಮಾಡಿದ್ರು. ಆಕಸ್ಮಿಕ ಅವರು ಅಧಿಕಾರದಾಗೆಲ್ಲ ತಿರ್ಕೊಂಡ್ರು. ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ, ಶಿವಕುಮಾರ್ MP ಅದಾನ ಖರೆ, ಈ ಸಲ ಅವರ ಸೊಸಿಗೆ ನೀವು ಟಿಕೆಟ್ ಕೊಡ್ರಿ, ಆರಿಸ್ತವ್ರ ಜವಾಬ್ದಾರಿ ನಂದೈತಿ, ಅವ್ರ ಸೊಸಿಗೆ ಟಿಕೆಟ್ ಕೊಡುವಂತ ನಾನು ಹೋಗಿ ವಿನಂತಿ ಮಾಡಿ. ಆದರೆ ಕೊನೆ ಹಂತಕ್ಕೆ ಅದನ್ನು ಕೊಡಲಿಲ್ಲ, ಬೇರೆಯವ್ರು ಕೊಟ್ಟರು. ಬೇರೆಯವ್ರು ಕೊಟ್ಬಿಡಿ ಇವತ್ತು ದಿವಸ BJP ಅಲ್ಲಿ ಸೋಲೋದ್ರ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಇವತ್ತು ದಿವಸ ಆಯ್ಕೆಯಾಗಿ ಬಂತು. ಅದು ಮಣಿತನ ಇವತ್ತು ದಿವಸ ಆ ಒಂದು 3-4 ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋಟನ್ನು ಹೊಂದಿದೆ. ಅದಕ್ಕೆ ಬರುವಂಥ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂಥ ಮಾಗಣಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಅಣ್ಣ ಹೇಳಿದ್ದ ನನಗೆ, ಇಲ್ಲ ರಮ್ಯಾ ನನಗೆ ಏನು ಯಾವಾಗ ಆಕೈತೆ ಗೊತ್ತಿಲ್ಲ, AB ಪಾಟೀಲ ನಾನು ಕೂಡಬೇಕಂತ ವಿಚಾರ ಮಾಡಿದೀವು, ಅದನ್ನು ಬಸವನಗೌಡ ನಡುವಾಗಿ ಮಾಡಾಕತ್ತಾನ, ಇಬ್ರು ಕೂಡಿದ್ವು ಅಂದ್ರೆ ಎಲ್ಲ ಸರಿ ಆಗ್ತೈತೆ ಅಂತ ನಾನು ಮುಂದೆ 2 ಸಲ ಅಂದ. ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ, ಯಾವಾಗ ನನಗೆ ಏನ್ರ ಆದ್ರೆ ನೀ ಯಾರ ಕಡೆ ಹೋಗಬೇಡ, ಪ್ರಕಾಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ, AB ಪಾಟೀಲ್ರನ್ನ 3 ಮಂದಿನ ಏನ್ರ ಕೇಳಿ ನೀ ಹೆಜ್ಜೆ ಇಡಂತ ನನಗೆ ಹೇಳಿದ್ದ. ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಇರೋದು, ಪ್ರಭಾಕರನ ಕೋರೆ ಇರ್ಬೋದು, ಕುಮಾರನ ಅಂದ್ರೆ AB ಪಾಟೀಲ್ ಇರೋದು, ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾ ಇವತ್ತು ದಿವಸ ಹೆಜ್ಜೆಯನ್ನು ಇಡಾಕತ್ತೀನಿ. ಆದರೆ ಇವತ್ತಿನ ದಿವಸ ಮೊನ್ನೆ ಹೇಳಿದ್ನಿ, ಇದೀಗ ಅವ್ರು ಹೇಳಿದ್ರು ಭಾಷಣ ಮಾಡುವಾಗ, ಇವತ್ತು ದಿವಸ ಹಿರಣ್ಣ ಕದಡಿ ಅವರು ನೋವಿನ ಮನುಷ್ಯನಿಂದ ಹೇಳಿದ್ರು, ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ, ಯಾಕೆ ಸುಮ್ಮನಾದ ಅಂತ ಹೇಳಿ. ಆದರೆ 60 ವರ್ಷ ಇಬ್ರು ಕೂಡಿ ಬಂದಿದ್ವಿ ನಾವು. ಜೋಡಿ ಅಂತ ಸತ್ ಕೂಡಲೇ ಅವನು ತೀರಿ ಹೋಗೋಣ, ನನಗೆ ಏನು ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ. ಆದರೆ ಈಗ ತಿಳಿಯಾಕತ್ತದ್ದಿ. ಅದಕ್ಕೀಗ ನಾವು ಮೈ ಕೊಡವಿ ಎದ್ದೆವು. ಇನ್ನು ಬರುವಂಥ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿನಿಂದ ಸುಲ್ಟ್ರ ಗಾಳಿಯನ್ನು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು.
ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡಾಕತ್ತಾವ ಅನ್ನೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನನಗದ, ಸಂಪೂರ್ಣ ಅರಿವದ. ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ, ನನ್ನ ಉತ್ತರ ಕರ್ನಾಟಕವನ್ನು ಸಂಭಾಳಿಸುವಂತ ಜವಾಬ್ದಾರಿ ನನಗೋದ. ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳೋದ್ರ ಮುಖಾಂತರ ಬರುವಂತ ದಿನಮಾನಗಳಲ್ಲಿ ಸುಂಟ್ರ ಗಾಳಿ ಆಗಿ ಇವತ್ತಿನ ದಿವಸ ಯಾರ ನಮ್ಮಲ್ಲಿ ಕೈ ಹಾಕಾಗದ್ರೆ ಅವ್ರವ್ರ ಮನ್ಯಾಗ ಕುಂಡಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಸಹಿತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಭಯಣ್ಣ ಪಾಟೀಲ್ರು ಹೇಳಿದ್ರು, ನಾವೆಲ್ಲರೂ ನಿಮ್ಮ ಜೋಡಿ ಇದೀವಿ, ನೀವು ಮುಂದುವರಿರಿ ಅಂತ. ದೊಡ್ಡ ಧನ್ಯವಾದ. ಯಾಕಂದ್ರೆ ನೀವೆಂದೂ ಉಮೇಶನ ಎಂದೂ ನೀವು ಶಾಸಕ ಅಂತ ನೀವು ಅನ್ಕೊಂಡಿಲ್ಲ ಅಭಯಣ್ಣ. ಯಾವತ್ತಿದ್ರು ಅಣ್ಣ ಅಂತ ತಿಳ್ಕೊಂಡು ನೀವೆಲ್ಲ ಬಂದವರು. ನೀವಾಗಲಿ, ಸಂಜಯ್ ಪಾಟೀಲ್ ಆಗಲಿ, ರಾಸವಣ್ಣ ಆಗಲಿ, ಉತ್ತಮ್ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಬಂದವರು. ಆದರೆ ಇವತ್ತು ಅಚಾನಕ್ಕಾಗಿ ಅವ್ನು ಹೋಗ್ಯಾನ. ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗಾಕತ್ತದ. ಅದರ ಸಲುವಾಗಿ ಗಮನದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಟೀಲ್ರು ಒಂದಾಗೋದ್ರ ಮುಖಾಂತರ ಈ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಎದುರಿಸ್ತಾ ಇದ್ದೀವಿ. ಬರುವಂಥ ದಿನಮಾನ 28ನೇ ತಾರೀಕು ಚುನಾವಣೆ ಐತಿ. ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ 15 ಜನರನ್ನ ಆಯ್ಕೆ ಮಾಡಿ ನಾವು ತರ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇನೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದಾರ. ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ. ಮತ್ತು ಬರುವಂಥ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಿ ಪಾಟೀಲರು ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಹಿರಣ್ಣ ಕದಾರಿಯವರು ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರೂ ಇರ್ಬೋದು, ಅವ್ರನ್ನೆಲ್ಲ ಕರ್ಕೊಳ್ಳೋದ್ರ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆಗೆ ಉತ್ತರ ಕರ್ನಾಟಕದ ಚಿಂತನೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಯತ್ನಾಳ್ ಅವರಿಗೆ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಅಣ್ಣನ ಆಮೇಲೆ ಗೊತ್ತವ್ರಿಗೆ, ಅದಕ್ಕಿಂತ ಮೊದಲು ಅವ್ರದ ಬಸನಗೌಡ ಯತ್ನಾಳ್ ನನ್ನ ಪರಿಚಯ, ಅದರ ನಂತರ ನಮ್ಮ ಅಣ್ಣನ ಪರಿಚಯ ಆಯಿತು. ಆದರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಕಲ್ಲೋಲತೆ ಉಂಟಾಯಿತು. ಆ ಒಂದು ಸಂದರ್ಭ ನೀವಿಬ್ಬರು ಯಾವಾಗ ಕೂಡ್ತೀರಿ, ಎಲ್ಲಿ ಕೂಡ್ತೀರಿ, ಏನು ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಚೌಕಾಶಿ ತೆಗಿಯಾಕತ್ರು. ಅದನ್ನು ನಮ್ಮ ಅಣ್ಣ ನನಗೆ ಹೇಳ್ತಿದ್ದ, ಬಸವನಗೌಡ ಪಾಟೀಲ ನಾನು ಕೂಡ್ಕೊಳ್ಳೆ ನಮ್ಮ ಮ್ಯಾಗ ಒಂದು 10 ಮಂದಿನ ನೋಡಾಕ ಬಿಡ್ತಾರೋ, ಎಲ್ಲಿ ಹೋಗ್ತಾರೋ, ಏನು ಮಾಡ್ತಾರೋ, ಏನು ಮಾತಾಡ್ತಾರೋ ಅನ್ನೋದನ್ನು ಅದನ್ನು ನನಗೆ ಹೇಳ್ತಿದ್ದ. ಆದರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದಾದವ. ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ, ಅವೇನು ಕರ್ನಾಟಕ ಹೊಡಿಬೇಕು ಅನ್ನುವಂಥ ಮನಸ್ಸು ಅವನಲ್ಲಿ ಇದ್ರಿಕಿಲ್ಲ. ಆದರೆ ಅವನಲ್ಲಿ ಏನಿತ್ತು ಅಂದರೆ ಕರೆಂಟ್ ನಮ್ಮದು ಆದ್ಮೇಲೆ ಬೆಂಗಳೂರಿಗೆ ಹೋಯ್ತೀರಿ, ನಮಗೆ ಬೆಳತಕ ರಾತ್ರಿ ನೀರು ಹಸಾಕಿಸ್ತೀರಿ. ಇದನ್ನ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕೈತಿ. ನಾವು ಬೆಳತಕ ನೀರು ಹಾಸೋದು, ಅಲ್ಲಿ ಹೋಗಿ ಅದು ಬೆಂಗಳೂರಾಗ ಲೈಟ್ ಹಚ್ಚೋದು, ಹದಿ ಮ್ಯಾಗ ಲೈಟ್ ಹಚ್ಚೋದು ಕೊಂಡಿರ್ತಾರೆ. ಹೀಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ. ಇದೇಗ ಅಣ್ಣ ಹೇಳಿದ, ಬರೀ ನೀವು 4.25 ಆಲಮಟ್ಟಿ ಡ್ಯಾಮನ್ನು 1 ಲಕ್ಷ ಕೋಟಿ ಕೊಟ್ರೆ 4.25 ಮೀಟರ್ ಎತ್ತರ ಮಾಡ್ರೆ 18 ಲಕ್ಷ ಎಕರೆ ನೀರಾವರಿ ಆಗ್ತೈತೆ ಅನ್ನೋ ಮಾತನ್ನು ಇವತ್ತು ದಿವಸ ಅವ್ರು ಹೇಳಿದ್ರು. ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ, ಇದ್ರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದಾರ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು, ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನುವಂಥ ಭಾವನೆ ಇಟ್ಕೊಂಡು ಉಮೇಶನ್ನ ಕೆಲಸ ಮಾಡ್ತಿದ್ದ. ಆದರೆ ಅವ ಇವತ್ತು ನಮ್ಮ ನಡು ಇಲ್ಲ. ಆದರೆ ಅವನ ವಿಚಾರಗಳು ಇವತ್ತು ದಿವಸ ಆ ಪುಸ್ತಕದಾಗ ಅದಾವ. ಆ ಪುಸ್ತಕನ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನು ಜೀವಂತವಾಗಿ ಇಡೋ ಸಲುವಾಗಿ ಅವನು ಕಂಡಿರ್ತಕ್ಕಂಥ ಕನಸುಗಳನ್ನು ನನಸು ಮಾಡುವತ್ತ ನೀವೆಲ್ಲ ಪ್ರಯತ್ನ ಮಾಡೋಣ. ಇವತ್ತು ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ. ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ. ಜಾತ್ಯತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ. ಎಲ್ಲಿ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಆಯ್ತು ಅಲ್ಲಿ ನಮ್ಮ ಮತದಾರರು ಇರ್ತಾರೋ ಅನ್ನೋಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ಒಂದು ಮಾತಿಗೆ ನೀವು ಕೊಡ್ರಿ, ಎಲ್ಲರೂ ಕೈ ಎತ್ತಿ ಹೇಳ್ರಿ, ಬಸನಗೌಡ ಯತ್ನಾಳ್ ಪಾಟೀಲ್ರವರು ಬಿಜೆಪಿಗೆ ಬರಬೇಕು ಅಂತ ಒತ್ತಾಯ ನಿಮ್ದು ಐತೋ ಇಲ್ಲೋ? ಬಸನಗೌಡ ಪಾಟೀಲ್ರ ನಂದು ಪ್ರಶ್ನೆ ಅಲ್ಲ, ನಿಮ್ಮದು ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ ಐತಿ. ಜನರ ಶಬ್ದಕ್ಕೆ ಇವತ್ತು ದಿವಸ ನಾನು ಸಣ್ಣವ, ನೀವು ಸಣ್ಣವ. ಅದ್ರ ಸಲುವಾಗಿ ಪಕ್ಷ ಆಹ್ವಾನ ಕೊಟ್ರೆ ಪಕ್ಷ ನಿಮ್ಮನ್ನು ಕರಿತಂದ್ರೆ ಇವತ್ತು ದಿವಸ ನೀವು ಬರಬೇಕು. ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕನಸನ್ನು ನನಸು ಮಾಡಬೇಕಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ತಾವು ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಮಯ ತೊಗೊಂಡು ಬಂದಿದ್ದೀರಿ. ಇನ್ನು ನಂದು ಭಾಷಣ ಮುಗಿದ ನಂತರ
ಒಬ್ಬರು ಶ್ರೀಗಳು ಮಾತಾಡ್ತಾರೆ, ಒಂದು 10 ನಿಮಿಷ ಕುಂತು ಈಗಾಗಲೇ ಬೆಳಿಗ್ಗೆ ಬಂದವ್ರು ಊಟ ಮಾಡಿದಿರಿ, ಹೋಗೋ ಮುಂದೆ ಮತ್ತೆ ಊಟದ ವ್ಯವಸ್ಥೆ ಐತಿ, ಮತ್ತೆ ಊಟ ಮಾಡ್ಕೊಂಡು ಹೋಗಕ್ರೆ ಒಂದು 10 ಮಿನಿಟ್ ಶ್ರೀಗಳದ ಪ್ರವಚನ ಮುಗಿದ ನಂತರ ತಾವು ಊಟಕ್ಕೆ ಹೋಗಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆ ತಂದದಕ್ಕೆ ಕತ್ತಿ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ಲ ಪತ್ರಕರ್ತರು ಸಹಿತ ಕತ್ತಿ ಕುಟುಂಬದ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಅವರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಶ್ರೀಗಳ ಪ್ರಮಾಣ. ಸರ್ ಧನ್ಯವಾದಗಳು. ಕೊನೆಯದ ಹಂತ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಬಸವೇಶ್ವರ ಏತ ನೀರಾವರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಯ್ಯ ಸಾರಂಗಿ ಮಠ ನಿನ್ನೆ ರಾತ್ರಿ 3 ಗಂಟೆಗೆ ಆಗಮಿಸಿದ್ದಾರೆ. ಅವ್ರ ಉಮೇಶ್ ಕತ್ತಿ ಸಾಹೇಬರ ಅಭಿಮಾನಿಗಳು ಅವ್ರು 3 ಗಂಟೆಗೆ ಆಗಮಿಸಿ ಗೆಸ್ಟ್ ಹೌಸ್ದಾಗ ಸರ್ ವಸತಿ ಮಾಡಿದ್ದಾರೆ. ಅವ್ರೇನೋ ರಮೇಶ್ ಕತ್ತಿ ಅವ್ರದ್ದು ಮತ್ತು ನಿಖಿಲ್ ಕತ್ತಿ ಅವರಿಂದ ಒಂದು ಗೌರವ ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಅಖಂಡ ಅಭಿಮಾನಿ ಬಳಗವಾಗಿ ವಿನಂತಿಸಿಕೊಳ್ತೇನೆ. ಸನ್ಮಾನ ತಗೊಂಡ್ ಬನ್ನಿಕ್ಕಿ. ಒಂದು ಮಿನಿಟ್ ಕೊಂಡ್ರಿ. ಉಮೇಶನ್ನ ತೀರ್ಕೊಳ್ಳೋಕ್ಕಿಂತ 10 ದಿವಸ 15 ದಿವಸ ಮೊದಲ ಇವ್ರು ಕೆನಾಲ್ ಕಾವಲಿ ಮ್ಯಾಗ ಹೋಗಿ ಬಂದಿದ್ದ ಅನ್ನ. ಅದನ್ನ ಇವ್ರು ನಮ್ಮ ಜಿಲ್ಲೆದವ್ರಲ್ಲ, ಇವರು ಬಿಜಾಪುರ ಜಿಲ್ಲೆದವ್ರು. ಇವ್ರು ಕೆನಾಲ್ದಾಗಿಂದ ಹೊಲಕ್ಕೆ ನೀರು ಹೋಗಿರ್ಕಿಲ್ಲ, ಅಲ್ಲಿ ಯಾವ ಸಾಹೇಬು ಬಂದಿಲ್ಲ. ಆದ್ರೆ ಉಮೇಶನ್ನ ನಡ್ಕೋತಾ ಇವ್ರು ಹೊಲ ತಕ ಹೋಗಿ ಬಂದಾನ. ಅದರ ಸಲುವಾಗಿ ಅವ್ರೊಂದು 2 ಮಾತು ಹೇಳ್ತಾರ, ಅದು ಕೇಳಿ ಆಮೇಲೆ ಶ್ರೀಗಳ ಮಾತು ಕೇಳಿ ಊಟಕ್ಕೆ ಹೋಗ್ಬೇಕಂತ ವಿನಂತಿ ಮಾಡ್ತಾನೆ. ಬರ್ರಿ. ಹಲವು ಮಾತೇಕೆನ್ನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರವಯ್ಯ, ಜಲವೇ ಪಾವನ ತೀರ್ಥವಯ್ಯ, ಸುಲಭದಿ ಕೃಪೆಯಾಗು ಶ್ರೀ ಗುರುವೆ. ಪ್ರಪ್ರಥಮದಲ್ಲಿ ಈ ಭವ್ಯ ದಿವ್ಯ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಎಲ್ಲ ಶ್ರೀಗಳ ಶ್ರೀಪಾದ ಚರಣಗಳಲ್ಲಿ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ರಾಜಕೀಯ ಗಣ್ಯಮಾನ್ಯರನ್ನು ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತಾ, ಯಾವ ಕತ್ತಿ ಸಾಹೇಬರ ಅಭಿಮಾನ ಬಳಗ ಏನು ಬಂದಿರಿ ತಮ್ಮೆಲ್ಲರನ್ನ ಹೃದಯ ಸ್ಪರ್ಶಿ ನಮಸ್ಕರಿಸುತ್ತಾ, ಇನ್ನು ಸಾಹೇಬರ ಬಗ್ಗೆ ಒಂದೆರಡು ಮಾತಂದರೆ, ಸುಮಾರು 50 ವರ್ಷಗಳ ಕಾಲ ನಮ್ಮ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆ 147 ಕಿಲೋಮೀಟರ್ವರೆಗೆ ಕಾಲುವೆ ಆಗಿತ್ತು, ನೀರು ಬಂದಿದ್ದಿಲ್ಲ. 11/3/2022ರಲ್ಲಿ ನಾವು ಹೋರಾಟ ಮಾಡಿದಾಗ ಸನ್ಮಾನ್ಯ ಶ್ರೀ ಕತ್ತಿ ಸಾಹೇಬರು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು. ಆವಾಗ ಬಂದು 16 ಕೋಟಿಗಳನ್ನು ಬೆಳಗ್ಗೆ 11 ಗಂಟೆಗೆ ಶಾಂಕ್ಷನ್ ಮಾಡುವಂತ ತಿಳ್ಕೊಂಡು ಶಿವಾನಂದ ಬೆಲ್ಲದವರಿಗೆ ಹೇಳ್ತಾರೆ. 7 ಗಂಟೆಗೆ ದುಡ್ಡು ಶಾಂಕ್ಷನ್ ಆಗಿ ಬರ್ತದೆ. 15 ದಿನಗಳಲ್ಲಿ 8 ಮೋಟಾರ್ಗಳನ್ನು ಪುನಃ ನಿರ್ಮಾಣ ಮಾಡಿ, ಅಂದರೆ ರಿಪೇರಿಯನ್ನು ಮಾಡಿ, ಕಾಲುವೆಗೆ ಶೀಲ್ಡು ಮತ್ತು ಜಂಗಲ್ ಕಟ್ಟಿಂಗನ್ನು ಕೇವಲ 40 ದಿನಗಳಲ್ಲಿ ನಮ್ಮ ಕಾಲುವೆಗೆ ನೀರು ಹರಿದು ಬಂದು ನಿರಂತರವಾಗಿ ಕಾಲುವೆ ತುಂಬಿ ಹೋಗ್ತದೆ. ಅದು ಸಾಹೇಬರ ಒಂದು ಸಾಧನೆ ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಘನಕಾರ್ಯದಿಂದ ಇಡೀ ನಮ್ಮ ಭಾಗ 1,56,000 ಎಕರೆ ನೀರಾವರಿಯಾಗಿದೆ. ಅಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗೆ ಒಂದು ಕಾರ್ಯಕ್ರಮ ನಮಗೆ ಕರೆಕೊಟ್ಟಾಗ ನಮ್ಮ ಇಡೀ ಸಮಿತಿಯ ಎಲ್ಲ ಕಾರ್ಯಕರ್ತರು ಸುಮಾರು 2 ಕ್ಲೋಸರ್ ತೆಗೆದುಕೊಂಡು ಆ ಕಾರ್ಯಕ್ರಮ ನಿನ್ನೆ ರಾತ್ರಿ 3 ಗಂಟೆಯಿಂದ ಬಂದು ನಾವು ಕುಳಿತಿದ್ದೀವಿ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಅಂಥ ಒಂದು ಮಹಾನ್ ವ್ಯಕ್ತಿಯ ಜೀವನದ ಒಂದು ಗ್ರಂಥ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅವರ ಮಾರ್ಗದಲ್ಲಿ ನಾವು ನೀವುಗಳೆಲ್ಲ ನಡೆದಿದ್ದಾದರೆ ಈ ಉತ್ತರ ಕರ್ನಾಟಕದ ಒಂದು ಏಳಿಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಇಟ್ಕೊಂಡು ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುಸ್ತಕ ಮನುಷ್ಯನನ್ನು ಎಷ್ಟು ಚೆನ್ನಾಗಿ ಬದಲಾವಣೆ ಮಾಡ್ತದೆ ಅನ್ನೋದಕ್ಕೆ ಅಂಟು ದಿ ಲಾಸ್ಟ್ ಅಂತಂತ ಹೇಳಿ ಒಂದು ಗಾಂಧೀಜಿಯವರ ಒಂದು ಪುಸ್ತಕವನ್ನು ಓದ್ತಾರೆ ಇಂಗ್ಲೀಷ್ನಲ್ಲಿ. ಇಡೀ ಅವ್ರ ಜೀವನವೇ ಬದಲಾವಣೆ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಹಾಗೆ ಮನುಷ್ಯ ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಮನಸ್ಸುಗಳು ಸಹಿತ ಏನು ಮಾಡಬೇಕು ಸಮಾಜಕ್ಕೆ ಅನ್ನೋ ಒಂದು ಚಿಂತನೆ ಬರ್ತದೆ. ಅಂಥ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಉತ್ತರ ಕರ್ನಾಟಕದ ಕನಸುಗಾರ ಅಂತಂತ ಹೇಳಿ ಉಮೇಶ್ ಕತ್ತಿಯವರ ಒಂದು ಪುಸ್ತಕವನ್ನು ನಿಮ್ಮ ಕಡೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ ಎಷ್ಟು ಜನ ಬಹಳ ತುಂಬ ಚೆನ್ನಾಗಿ ಮಾತನಾಡಿದರು. ಅವೆಲ್ಲ ಮರೆತು ಹೋಗ್ತಾವೆ. ಮಾಳಿಯವರು ಅದೆಲ್ಲದನ್ನು ಹಿಡಿದಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಅದನ್ನು ತೆಗೆದುಕೊಂಡು ಹೋಗಿ ಓದಬೇಕು. ನಮಗೆ ಓದಿದಾಗ ಏನನ್ನೋದು ಗೊತ್ತಾಗತ್ತೆ. ನಿಮ್ಮ ಹುಕ್ಕೇರಿ ತಾಲೂಕು, ನಮ್ಮ ಹುಕ್ಕೇರಿ ತಾಲೂಕು ಎಷ್ಟು ಗಟ್ಟಿ ಅಂತಂತ ಹೇಳಿದರೆ ನಿಮಗೆ ಭಾಳಷ್ಟು ಜನರಿಗೆ ಗೊತ್ತದೆ. JH ಪಟೇಲರು ಮುಖ್ಯಮಂತ್ರಿ ಆದರು. JH ಪಟೇಲರು ಮುಖ್ಯಮಂತ್ರಿ ಆದಾಗ ಈಗ ಬೀಳುತ್ತೋ ಆಗ ಬೀಳುತ್ತೋ, ಈಗ ಬೀಳುತ್ತೋ ಆಗ ಬೀಳುತ್ತೋ ಅನ್ನೋ ಒಂದು ಸಮಸ್ಯೆ ಬಂತು.
ಆವಾಗ ಅವರು ಹಿಂದೆ ಗಟ್ಟಿಯಾಗಿ ನಿಂತುಕೊಂಡು ಉತ್ತರ ಕರ್ನಾಟಕದ ಎಲ್ಲ MLAಗಳನ್ನು ಒಂದು ಕಡೆ ತರತಕ್ಕಂಥ ಕೆಲಸ ಮಾಡಿದವರು ಯಾರಾದರೂ ಇದ್ದರೆ ಅದರ ಉಮೇಶ್ ಕತ್ತಿಯವರು ಹಾಗೂ AB ಪಾಟೀಲರು. ಅವಾಗ ಇಬ್ಬರು ಕೂಡ ಇದ್ದರು, ಮತ್ತೀಗ ಇಬ್ಬರು ಕೂಡಿದ್ದಾರೆ ಎಲ್ಲ ಅಷ್ಟು. ಅಂದರೆ ಇವು ಸಮಾಜದಲ್ಲಿ ಜನರಲ್ಲಿ ಉತ್ತರ ಕರ್ನಾಟಕವನ್ನು ಕಟ್ಟಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ. ಅವರು ಉಮೇಶ್ ಕತ್ತಿಯವರಿಗೆ ಉತ್ತರ ಕರ್ನಾಟಕದ ಕಡೆ ಯಾಕೆ ಇಟ್ಟು ಒಲವು ಬಂತು, ಇದನ್ನು ಸಪ್ರೇಟ್ ರಾಜ್ಯ ಮಾಡಬೇಕು ಅಂತ ಯಾಕೆ ಒಲವು ಬಂತು ಅಂತ ಹೇಳಿದರೆ ಮೊದಲಿನಿಂದಲೂ ಸ್ವಲ್ಪ ಆ ಚಿಂತನೆಯಲ್ಲಿ ಇದ್ದರು. ಆವಾಗ ನಮ್ಮ DC ಆಗಿದ್ದಂಥವ್ರು ಭಾಳಷ್ಟು ಜನರಿಗೆ ಗೊತ್ತದೆ, ಜಾಮದಾರ್ ಅಂಥೇಳಿ DC ಆಗಿದ್ದರು. ಅವರು ತಾರತಮ್ಯ ಅಂತ ಒಂದು ಪುಸ್ತಕವನ್ನು ಬರೀತಾರೆ. DC ಆಗಿ ಮುಗಿದ ಮೇಲೆ ತಾರತಮ್ಯ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ನೀರಾವರಿಯಿಂದ ನಾವು ಎಷ್ಟು ಹಿಂದಿದ್ದೇವೆ, ಶಿಕ್ಷಣದಿಂದ ಹಿಂದಿದ್ದೇವೆ, ನೌಕರಿಯಿಂದ ಹಿಂದಿದ್ದೇವೆ, ಕೃಷಿಯಿಂದ ಹಿಂದಿದ್ದೇವೆ, ಯಾವ್ಯಾವ ಮೇನ್ ಅದಾವ ಎಲ್ಲದರಿಂದಲೂ ಉತ್ತರ ಕರ್ನಾಟಕ ಹಿಂದಿದೆ ಅನ್ನೋದನ್ನು ಅಂಕಿ ಸಂಖ್ಯೆ ಸರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ರೀಪ್ರಿಂಟ್ ಮಾಡಿಸ್ಬೇಕಾಗಿರ್ತದೆ. ನಾಗೇಶನವರು ಅವ್ರ ಮನೆಗೆ ಹೋಗ್ತಾರೆ, ಇವರು ವಿಧಾನಸೌಧದಾಗ ಇದನ್ನು ಎತ್ತಿರ್ತಾರೆ. ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಿದಾಗ ಅವ್ರ ಮನೆಗೆ ಹೋಗ್ತಾರೆ, ಇದನ್ನು ರೀಪ್ರಿಂಟ್ ಮಾಡಿಸ್ಕೊಡ್ರಿ ಹಿಂಗಾಗಿತ್ತೆ ಅಂತ. ಏನದು ಅಂತ ಕೇಳ್ತಾರೆ. ಅವೆಲ್ಲವನ್ನು ಕೂತ್ಕೊಂಡು ಅವರಿಗೆಲ್ಲ ಮಾಹಿತಿ ಕೊಡ್ತಾರೆ. ಆಮೇಲೆ ಒಂದು ತಗೊಂಡು ಓದ್ತಾರೆ. ಆವಾಗಿನಿಂದ ಅವ್ರ ತಲೆ ಒಳಗೆ ಉತ್ತರ ಕರ್ನಾಟಕದ ಬಗ್ಗೆ ಭಾಳಷ್ಟು ಚಿಂತನೆ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದನ್ನು ಪ್ರಿಂಟ್ ಮಾಡಿ ಭಾಳಷ್ಟು ಜನರಿಗೆ ಪುಕಟೆಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಈ ತಾರತಮ್ಯವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಂಥವರು ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಒಂದು ಹೋರಾಟ ಮಾಡಿ ಜನರಿಗೆ ಕಲ್ಯಾಣ ಮಾಡಬೇಕು ಅಂಥೇಳಿ ಅವರು ಇಂಡಿಯವರು ಹೇಳಿದಂಗೆ ಇಲ್ಲಿಗೆ ಏನು ನೀರು ಬರಲ್ಲ, ಯಾಕೆ ಬರಲ್ಲ, ಅದು ಯಾಕೆ ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳ ಬೆನ್ನು ಹತ್ಯೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರು ಆ ಕಾಲಕ್ಕೆಲ್ಲ. ಇವತ್ತು ಅವರನ್ನು ನೆನೆಸ್ಕೊಳ್ತಾ ಇದ್ದೇವೆ. ಅದನ್ನು ಬಹಳಷ್ಟು ಜನ ಎಲ್ಲ ಹಿರಿಯರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಮುಂದೆ ಏನು ಬೇಕು ಅನ್ನೋದನ್ನು 28ಕ್ಕೆ ಅವರೆಲ್ಲ ಹೇಳಿದ್ದಾರೆ. ಆ ರೀತಿ ನೀವೆಲ್ಲ ಸನ್ನದ್ಧರಾಗಿ ಮತ್ತೆ ಉತ್ತರ ಕರ್ನಾಟಕದ ಹೊಸ ಯೋಜನೆಯನ್ನು ಬರ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡ್ರಿ ಅಂತಂತ ಹೇಳ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ರೋವಾರಿಗಳಾಗಿ ನಿಂತು ರಮೇಶ್ ಕತ್ತಿಯವರು ಇವ್ರನ್ನೆಲ್ಲ ಇಷ್ಟು ಜನ ಎಲ್ಲ ಒಂದೇ ವೇದಿಕೆ ಮೇಲೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾರಣ ಏನು ಅಂದರೆ ಉತ್ತರ ಕರ್ನಾಟಕ ತುಂಬ ಚೆನ್ನಾಗಿ ಬೆಳೀಬೇಕು, ಅವರ ಕನಸನ್ನು ನಾವೆಲ್ಲ ನೆನಸು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಅವರು ಮಾಡಿದಂಥ ಒಂದು ಕೆಲಸ ಬಹಳ ಸಕ್ಸಸ್ ಆಗಿದೆ. ಬಹಳ ಸಂತೋಷ. ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಆಸಿ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದಾರೆ. ತಮ್ಮ ಆಶೀರ್ವಾದದ ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದು ಕಾರ್ಯಕ್ರಮವನ್ನು ಸಫಲಗೊಳಿಸಿದಂಥ ಎಲ್ಲ ಅತಿಥಿ ಗಣ್ಯರಲ್ಲೂ ಕೂಡ ಕತ್ತಿ ಪರಿವಾರ ಋಣಿಯಾಗಿದೆ. ಎಲ್ಲ ಅತಿಥಿ ಗಣ್ಯರಿಗೆ ಅದೇ ರೀತಿ ನೀವೆಲ್ಲರೂ ಕೂಡ ಸಾಹುಕಾರರ ನೆನಪುಗಳನ್ನು ಎದೆಯಲ್ಲಿ ದೀಪವಾಗಿಸಿಕೊಂಡು ನಂದ ದೀಪವಾಗಿಸಿಕೊಂಡು ಇಲ್ಲಿ ಬಂದಿದ್ದೀರಿ. ಇದೇ ರೀತಿ ಕತ್ತಿ ಪರಿವಾರದ ಶಕ್ತಿಯಾಗಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಇರ್ತೀರಿ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಫಲತೆಗೆ ತೆರೆಮರೆಯಲ್ಲಿ ಶಕ್ತಿಯಾಗಿ ನಿಂತಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಪ್ರತಿಯೊಂದು ಚಂದದ ಮನಸ್ಸುಗಳಿಗೂ ಕೂಡ ಕತ್ತಿ ಪರಿವಾರ ಋಣಿಯಾಗಿದೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.